ಆದರೆ ಈ ಮಂಗ್ಯನ ಮರಿ ವಿಕಾಸ ಏನದನೋ ಭಾಳ ಬೇಗಿತ್ತು. ಒಂದು 2-3 ದಿನದಲ್ಲೇ ಜಿಗದಾಡ್ಲಿಕ್ಕೆ ಹತ್ತು ಬಿಡ್ತಾರೆ. ಈ ಆಕಳ ಕರುಗಳು ಸಹಿತ ಹುಟ್ಟಿ ಒಂದು 2 ತಾಸಿನಾಗ ಅಡ್ಡಾಡ್ಲಿಕ್ಕೆ ಹತ್ತು ಬಿಡ್ತಾವೆ. ಪ್ರಾಣಿಗಳಲ್ಲಿ ಪ್ರಾರಂಭದ ವಿಕಾಸ ಏನದ ಬಹಳ ಜೋರದ, ತೀವ್ರ ಅದ. ಮನುಷ್ಯನಲ್ಲಿ ಬಹಳಷ್ಟು ಅವಕಾಶ ಅದ. ಆದರೆ ಇದು ಎಲ್ಲಿವರೆಗೆ ಅಂದರೆ ಮನುಷ್ಯನಿಗೆ ಮಾತಾಡ್ಲಿಕ್ಕೆ ಬರೋವರೆಗೂ. ಆ ಕೂಸು ಮಾತಾಡ್ಲಿಕ್ಕೆ ಹತ್ತೀವಿ ಅಂದರೆ ಮನುಷ್ಯನ ವಿಕಾಸ ಬಹಳ ತೀವ್ರವಾಗಿ ಆಗ್ತದೆ. ಆ ಮಂಗ್ಯಾನ ಮರಿ ವಿಕಾಸ ಅಲ್ಲಿಗೆ ನಿಂತು ಬಿಡ್ತದೆ. ಆದ್ದರಿಂದ ಮನುಷ್ಯನಲ್ಲಿರ್ತಕ್ಕಂಥ ಬಹಳ ದೊಡ್ಡ ವೈಶಿಷ್ಟ್ಯ ಯಾವುದು ಅಂದರೆ ಮ್ಯಾನ್ ಈಸ್ ಎ ಟಾಕಿಂಗ್ ಎನಿಮಲ್, ಮ್ಯಾನ್ ಈಸ್ ಎ ಥಿಂಕಿಂಗ್ ಎನಿಮಲ್, ಮ್ಯಾನ್ ಈಸ್ ಎ ರ್ಯಾಷನಲ್ ಎನಿಮಲ್, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್. ಪ್ರಾಣಿಗಳಲ್ಲಿಯೂ ಸೋಷಿಯಾಲಿಟಿ ಇರ್ತದೆ, ಅವು ಸೋಷಿಯಲ್ ಇರ್ತವೆ. ಆದರೆ ಅವು ಸೋಷಿಯಲ್ ಕೇವಲ ಸಂರಕ್ಷಣೆಗಾಗಿರ್ತದೆ. ಅದು ಮನುಷ್ಯ ತನ್ನ ಜೀವನದ ವಿಕಾಸದ ದೃಷ್ಟಿಯಿಂದನೂ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸೋತಿರ್ತಾನೆ. ಸಮಾಜದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಸಮರಸನಾಗಿ ಜೀವನ ಬಾಳೋದ್ರೊಳಗಿಂದನೂ ಅವನ ಆಂತರಿಕವಾಗಿರ್ತಕ್ಕಂಥ ವಿಕಾಸ ಆಗ್ತದೆ. ಅದೇ ರೀತಿಯಾಗಿ ಎಲ್ಲಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ, ಎಲ್ಲಕ್ಕಿಂತಲೂ ಮುಖ್ಯ ಅಲ್ಲ, ಎಲ್ಲಕ್ಕಿಂತಲೂ ಮುಖ್ಯವಾಗೋಕ್ಕಿಂತಲೂ ಮೊದಲಿನ ಮುಖ್ಯ ಯಾವುದು ಅಂದ್ರೆ ಮ್ಯಾನ್ ಈಸ್ ಎ ಥಿಂಕಿಂಗ್ ಎನಿಮಲ್, ವಿಚಾರ ಮಾಡ್ತಕ್ಕಂಥ ಪ್ರಾಣಿ. ಈ ವಿಚಾರ ಮಾಡೋ ಒಂದು ಗುಣ ಏನದನೋ ಇದ ಘಾತಕನೂ ಅದ, ಸಾಧಕನೂ ಅದ, ಬಾಧಕನೂ ಅದ. ಮಹಾರಾಜ್ ಹೇಳ್ತಿದ್ರು, ಮನುಷ್ಯನ ಬುದ್ಧಿ ಹೆಂಗದ ಅಂತ ದುಧಾರ ತಲವಾರ ಇದ್ದ, ಎರಡೂ ಕಡೆಗೂ ಧಾರೆ ಇರ್ತಕ್ಕಂಥ ತಲವಾರ. ಬುದ್ಧಿನ ಕೆಡಿಸ್ತದೆ, ಬುದ್ಧಿನ ಚಲೋ ಮಾಡ್ತದೆ. ಹಿತ ಮಾಡೋದು ಬುದ್ಧಿನೇ, ಅಹಿತ ಮಾಡೋದು ಬುದ್ಧಿನೇ. ಹಿತ ಮಾಡೋದು ಮೊಬೈಲ್ನೇ, ಅಹಿತ ಮಾಡೋದು ಮೊಬೈಲ್ನೇ. ಎಷ್ಟು ಹಿತ ಮಾಡ್ಕೋಬೇಕು, ಎಷ್ಟು ಅಹಿತ ಮಾಡ್ಕೋಬೇಕು ಅನ್ನೋದು ನಮಗೆ ಬಿಟ್ಟು ವಿಷಯ. ಇವತ್ತು ಸಹಜವಾಗಿ ನನ್ನ ಮನಸ್ಸಿನ ಒಂದು ವಿಚಾರ ಬಂದು, ಇನ್ನೇನಾದರೂ ಹಿಂಗೇನಾದರೂ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ವಿಚಾರ ಬರ್ತಿರ್ತಾವೆ. ಆಯುಷ್ಯ ಎಲ್ಲ ಇದನ್ನು ಚಿಂತನೆ ಮಾಡಿದ್ದೀವಲ್ಲ, ಇದನ್ನು ಓದಿದ್ದೀವಿ, ಇದನ್ನು ಮಾತಾಡೀವಿ, ಇದನ್ನು ಹೇಳೀವಿ, ಇದನ್ನು ಕೇಳೀವಿ. ಮಹಾರಾಜರು ನಾಮವನ್ನು ತಿಂತಿದ್ರು, ನಾಮವನ್ನು ಕುಡಿತಿದ್ರು, ನಾಮವನ್ನು ಮಾತಾಡ್ತಿದ್ರು, ನಾಮದ ಬಗ್ಗೆನೇ ವಿಚಾರ ಮಾಡ್ತಿದ್ರು. ಇವತ್ತು ನಮಗೆ ಸಹಜವಾಗಿ ಒಂದು ಮನುಷ್ಯನಾಗಿ ವಿಚಾರ ಬಂತು. ಈ ಮೊನ್ನೆ ಒಂದು ಸಹಜವಾಗಿ ವಿಚಾರ ಬಂತೇನು ಅಂದರೆ, ಹುಬ್ಬಳ್ಳಿ ಒಳಗಿರ್ತಕ್ಕಂಥ ಎಲ್ಲ ಮಾರುತಿ ದೇವಸ್ಥಾನಗಳ ಅರ್ಚಕರ ಒಂದು ಸಮ್ಮೇಳನ ಮಾಡಿ ಅವರ ಸುಖ ದುಃಖಗಳನ್ನು ಕೇಳಿ ಅವರಿಗೆ ಸನ್ಮಾನ ಸತ್ಕಾರ. ಯಾಕಂದ್ರೆ ನಾವು ಮಾರುತಿ ಉಪಾಸನ ಮಾಡಬೇಕಾಗಿ, ನಮ್ಮ ಮಾರುತಿಯ ಒಂದು ಆರಾಧನೆ ಮಾಡಬೇಕಾಗಿ ಅಂತಿದ್ದಾಗ ಮಾರುತಿಯ ಸೇವಕರನ್ನು ನಾವು ನಮ್ಮ ಒಂದು ಸೇವೆಯ ದೃಷ್ಟಿಯಿಂದ ಅವ್ರನ್ನೂ ನಮ್ಮ ಸಮಾಜ ಅರ್ಥಾತ್ ನಮ್ಮ ಗ್ರೂಪ್ನ ತಗೋಬೇಕಿಲ್ಲ. ನಾವು ಅವ್ರ ಜೊತೆಗೂ ನಮ್ಮದೇನಿರಬೇಕು, ಸಂಪರ್ಕ ಬೇಕು. ಅಂದರೆ ಅವ್ರಿಗೂ ಒಂದೇನೋ ಒಂದು ನಮ್ಮ ಹಿಂದೊಂದು ಭಾಳ ದೊಡ್ಡದಾಗಿರ್ತಕ್ಕಂಥ ಸಂಘಟನೆ ಅದಪ್ಪ ಅನ್ನುವಂಥ ಭಾವನಾ ನಿರ್ಮಾಣ. ಆದ್ದರಿಂದ ನಾಳೆ 11ನೇ ತಾರೀಕಿಗೆ ಸಮ್ಮೇಳನ. ಎಲ್ಲ ಮಾರುತಿಯ ಅರ್ಚಕರನ್ನು ಎಷ್ಟು ಶಕ್ಯದ ಮ್ಯಾಕ್ಸಿಮಮ್ ಅರ್ಚಕರನ್ನು ಕರೆದು ಅವ್ರಿಗೇನೋ ಒಂದು ಸಣ್ಣದೊಂದು ಸನ್ಮಾನ ಮಾಡಿ ಸತ್ಕಾರ ಮಾಡಿ, ಆಮೇಲೆ ಇಷ್ಟ ಅಲ್ಲದೇ ಅವ್ರವ್ರ ಹೆಂಡತಿ ಇದ್ರೆ ಹೆಂಡತಿ, ಗಂಡ ಹೆಂಡತಿ ಇಬ್ಬರು ಬಂದು ಇಬ್ಬರಿಗೂ ವಸ್ತ್ರ ಕೊಟ್ಟು ಏನೋ ಮಾಡಬೇಕು. ಆದರೆ ಮುಖ್ಯವಾಗಿ ಅದಕ್ಕಿಂತಲೂ ನಮಗೇನು ಮಾಡ್ಬೇಕು ಅನಿಸಿದೆ ಅಂದರೆ, ಪ್ರತಿಯೊಬ್ಬ ಅರ್ಚಕನಿಗೆ ತಿಂಗಳಿಗೆ 100 ರೂಪಾಯಿ ಕೊಡು. ಹುಬ್ಬಳ್ಳಿ ಒಳಗಿರ್ತಕ್ಕಂಥ ಅದಕ್ಕೊಂದು ಸಮಿತಿ ಮಾಡೋಕ್ಕಂದು ಮಾಡಿ. ಅರ್ಥಾತ್ ಏನು ಅಂದರೆ ಮಾರುತಿ ಅರ್ಚಕ ಸೇವಾ ಸಮಿತಿ, ಅರ್ಚಕರಿಗೆ ಸೇವಾ ಧನದ ರೂಪದಲ್ಲಿ 100 ರೂಪಾಯಿ ತಿಂಗಳ ಕೊಡೋದು.
ಆ ಮಾರುತಿ ಅರ್ಚಕರಿಗೆ ಯಾರು ಸೇವಾ ಮಾಡ್ಬೇಕಂತಾರೋ ಅವ್ರಿಗೊಂದು ಅಕೌಂಟ್ ನಂಬರ್ ಕೊಟ್ಟರೆ ಅಕೌಂಟಿಗೆ ಅವ್ರು ಹಾಕ್ತಾರೆ. ಅದನ್ನು ನಾವೇನದ ಅವರಿಗೆ ಪ್ರತಿ ತಿಂಗಳೂ ಕೊಡ್ತೀವಿ. ಏನೋ ಒಂದು ಚೂರ್ಚಾರ ಅವ್ರಿಗೆ ಅನುಕೂಲ. ಈ ಸೈಡ್ ಬಿಸ್ನೆಸ್ ಅಂತ ಮಾತಾಡ್ತಾರೆ, ಏನೋ ಒಂದು ಹಿಂಗೆ ಚೂರ್ಚಾರ ಅನುಕೂಲ. ಬಿಕಾಸ್ ನನಗೆ ಏನೋ ವಿಚಾರ ಬರ್ತಿರ್ತಾವೆ. ಒಂದು ದಿವಸ ಅನ್ನಿಸ್ತೇನು, ಒಂದು ಇಂಥದ್ದು ಒಂದು 13 ತಾಸಿಂದೋ 10 ತಾಸಿಂದೋ 8 ತಾಸಿಂದೋ ಒಂದು ಶಿಬಿರ ಮಾಡಬೇಕಲ್ಲ. ಆ ಶಿಬಿರದಲ್ಲಿ ಎಲ್ಲರ ಕೈಯಾಗೂ ಮೊಬೈಲ್ ಇರ್ತಾವೆ. ಮೊಬೈಲಿದ್ದ ಮುಖ್ಯ ವಿಚಾರ ಇಟ್ಕೊಂಡು ಒಂದು ಶಿಬಿರ ಮಾಡ್ಬೇಕಾಯ್ತು. ನಾವು ನಿಮ್ಗೆ ಆಫ್ ಮಾಡಿರಿ ಅನ್ನೋದಿಲ್ಲ, ನೀವು ಮಾತಾಡುವಲ್ರಿ. ಯಾಕೆ ಅದರೊಳಗೆ ಏನಿರಬೇಕು ಅಂದರೆ ಕೇವಲ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥವುಗಳನ್ನು ಮಾತ್ರ ನಿಮ್ಮ ಆಫೀಸಿಂದು ಅಥವಾ ನಿಮ್ದು ಯಾವುದೋ ಒಂದು ಯಥಾರ್ಥ ಕಾರ್ಯದ್ದು ಸುಳ್ಳ ವಾಟ್ಸಪ್ ತಗೊಂಡು ಫೇಸ್ಬುಕ್ ತಗೊಂಡು ಕೂಡುವಂಥದ್ದನ್ನು ಮಾಡಲ್ದೇ ಕೇವಲ ಯಾರ್ದು ಒಂದು ಪ್ರವಚನ ಕೇಳ್ತೀವಿ ಅಥವಾ ಒಂದು ಇಷ್ಟ ಇದನ್ನು ಮಾಡಿಕೊಂಡು ಅದರೊಳಗೆ ಯಾವುದೂ ಅಹಿತವ ಆಗುವಂಥದ್ದನ್ನು ನಾವು ನೋಡೋಂಗಿಲ್ಲ, ಕೇಳೋಂಗಿಲ್ಲ. ಹಿತ ಆಗೋದನ್ನು ಕೇಳೋದು, ನೋಡೋದು. ಇದ್ರ ಜೊತೆಗೆ ನಮಗೆ ಎಷ್ಟು ಶಕ್ಯದ ಅಷ್ಟು ನಾಮಸ್ಮರಣೆ ಮಾಡೋದು. ಆ ಮೊಬೈಲದ್ದೊಂದು ಇದನ್ನು ಬೇರೆ ಮಾಡಿಬಿಡ್ತೀವಿ, ಚೇಂಬರ್. ಅದು ಒಂದೇನು ಬೂತ್ ಬೇರೆನೇ, ಅಲ್ಲಿ ಹೋಗಿ ಮಾತಾಡ್ಬರ್ಬೇಕು. ಅದೊಂದು ಭೂತ, ಮಾತಾಡೋದೊಂದು ಭೂತ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಮ್ಯಾನೇಜ್ ಎ ಥಿಂಕಿಂಗ್ ಎಂದು. ಇವತ್ತು ಮನುಷ್ಯನ ಈ ಬುದ್ಧಿಶಕ್ತಿಯಿಂದ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಿತ ಆಗಿದನೋ ಅಹಿತ ಆಗಿದನೋ ವಿಚಾರ ಮಾಡ್ಬೇಕ್ರಿ. ನಮ್ದಿದೊಂದು ಸವಾಲು, ಕ್ವಶನ್ನು ಅದ. ಇದು ಇವತ್ತು ನಮ್ಮ ಬುದ್ಧಿಶಕ್ತಿಯಿಂದ, ಆ ಬುದ್ಧಿಶಕ್ತಿಯ ಒಂದು ಇದರಿಂದ ಅರ್ಥಾತ್ ಉಪಯೋಗದಿಂದ ನಮ್ಮ ಜೀವನದಲ್ಲಿ, ನಮ್ಮ ಪ್ರಪಂಚದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಮಟ್ಟಿಗೆ ಹಿತ ಆಗ್ಯದೋ ಅಹಿತ ಆಗ್ಯದೋ. ಏನಾಗಿದೆ ಅನ್ನಿಸ್ತು? ಹಾಂ, ಅಹಿತ ಆಗ್ಯದ. ಹಾಂ, ಇಲ್ಲ ಅಹಿತ ಆಗಿದೆ ಅಂತ ನಾವು ಹೇಳ್ತೀವಿ ಅಂತ. ನಾ ಹೇಳ್ತೀನಿ ಹಂಗೆ ಅಂತ. ಇವತ್ತು ನಮ್ಮ ಬುದ್ಧಿಶಕ್ತಿ ಏನು ಭಗವಂತ ನಮಗೆ ಕೊಟ್ಟಾನೋ ಅದು ನಮಗೆ ಘಾತಕ ಆಗಿದೆ. ಋಷಿ ಮುನಿಗಳಿಗೆ ಏನು ಭಗವಂತ ಬುದ್ಧಿಶಕ್ತಿ ಕೊಟ್ಟಿದ್ದು ಅದು ಅವ್ರಿಗೆ ಸಾಧಕ ಆಗಿತ್ತು. ಅದ ಬುದ್ಧಿಶಕ್ತಿ ಇವತ್ತು ನಮಗೇನು ಕೊಟ್ಟಾನೋ ಅದು ಬಾಧಕ ಆಗಿದೆ. ನಾ ಎರಡೂ ಹೇಳೀನಿ, ಅದ್ರೊಳಗೆ ಸಾಧಕ್ತ ನಾನು ಅದ, ಬಾಧಕ್ತ ನಾನು. ಇವತ್ತು ನಮ್ಮ ಬುದ್ಧಿಶಕ್ತಿ ಅಲ್ಲಿ ಎತ್ತಲಾಗ ಹೊಂಟದ ಅಂದ್ರೆ ದುಃಖಾಂತದ ಕಡೆಗೆ ಹೊಂಟದ. ಮನುಷ್ಯನಿಗೆ ಭಗವಂತ ಬುದ್ಧಿಶಕ್ತಿ ಕೊಟ್ಟಿರೋದು ಕೇವಲ ಅಂತರ್ಮುಖ ಆಗಿ ಭಗವಂತನ ಧ್ಯಾನ ಮಾಡಿ, ನಾಮಸ್ಮರಣೆ ಮಾಡಿ, ಉಪಾಸನ ಮಾಡಿ, ಅಂತರಂಗದೊಳಗೆ ಇಳಿದು ಒಳಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಭಗವಂತ ಬುದ್ಧಿಶಕ್ತಿ ಕೊಟ್ಟ. ಇವತ್ತು ನಾವು ಅದ ಬುದ್ಧಿಶಕ್ತಿಯನ್ನು ಈ ಪ್ರಪಂಚದ ಜಡ ಪದಾರ್ಥಗಳಲ್ಲಿ ಕೇಂದ್ರೀಕರಿಸಿ, ದೃಶ್ಯದಲ್ಲಿ ಕೇಂದ್ರೀಕರಿಸಿ ದಿನ ಹೊಸ ಹೊಸ ಆವಿಷ್ಕಾರಗಳನ್ನು ಎದಕ್ಕಾಗಿ ಮಾಡಲಿಕ್ಕೆ ಹತ್ತೀವಿ ಅಂದರೆ ಆತ್ಮೋದ್ಧಾರಕ್ಕಾಗಿ ಅಲ್ಲ, ದೇಹಭಾವದಿಂದ ಐಷಾರಾಮದಲ್ಲಿರಲಿಕ್ಕೆ, ವಿಷಯಗಳನ್ನು ಅನುಭವಿಸಲಿಕ್ಕೆ, ಇಂದ್ರಿಯಗಳ ಮೂಲಕವಾಗಿ ವಿಷಯ ಸೇವನೆ ಮಾಡಿ ಕೊನೆಗೆ ದುಃಖಾಂತವಾಗಿರ್ತಕ್ಕಂಥ ಜೀವನದಲ್ಲಿ ದುಃಖಾಂತವನ್ನು ಹೊಂದುವಂಥದ್ದಕ್ಕಾಗಿಯೇ ಇವತ್ತೇನಾಗಿದೆ ಅಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಬುದ್ಧಿಶಕ್ತಿಯ ದುರುಪಯೋಗ ಆಗುತ್ತೆ. ನಮಗೇನು ಆಗವಲ್ತು ಅಂದರೆ ಮನುಷ್ಯ ಜೀವನದ ಧ್ಯೇಯದ ನಿಜವಾದ ಸಾರ್ಥಕತೆ ಎದುರೊಳಗದ ಅನ್ನೋದ್ರ ಕಲ್ಪನಾ ಬರಬಾರ್ದು. ವಾಟ್ ಈಸ್ ದಿ ಸುಪ್ರೀಮ್ ವ್ಯಾಲ್ಯೂ ಆಫ್ ಲೈಫ್? ಮನುಷ್ಯ ಜೀವನದ ಪರಮೋಚ್ಚ ಮೌಲ್ಯ ಅದರಲ್ಲಿದೆ, ಆತ್ಮಜ್ಞಾನ ಮಾಡಿಕೊಳ್ಳೋದ್ರಾಗಿದೆ. ನಮಗೆ ಎಷ್ಟು ಮಂದಿಗೆ ಅದ್ರ ಬಗ್ಗೆ ಪ್ರವೃತ್ತಿ ಅಂತ ಹೇಳಿ ನಾವು ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದರೆ
ಹಾಗಾಗಿ ನಮ್ಮ ಧ್ಯೇಯ ಏನಪ್ಪ, ಪ್ರಪಂಚ ಏನು ನಮಗೆ ಬಿಡಲಿಕ್ಕೆ ಶಕ್ಯವಾಗದೇ ಇರತಕ್ಕಂಥದ್ದು ಅನಿವಾರ್ಯವಾಗಿದೆ. ಆದರೆ ಅದೇನು ಜೀವನದ ಪರಮೋಚ್ಚ, ನಮ್ಮ ಜೀವನದ ಪರಮ ಪುರುಷಾರ್ಥ ಅಲ್ಲ ಅದು. ಪ್ರಪಂಚ ಮಾಡಬೇಡ್ರಿ ಮಾಡ್ರಿ ಅಂತ ತಿಳ್ಕೊಂಡು ಯಾರಿಗೂ ಹೇಳುವ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಪಂಚವನ್ನು ಒಡ್ಡಿ ನಮಗೆ ಬರ್ಲಿಕ್ಕಾಗಲಿಲ್ಲ ರೀ, ಪ್ರಪಂಚದಾಗಿನ ಕೆಲಸ ಇದ್ದು ಅಂತ ಹೇಳ್ತಾರೆ ಹೊರತು ಯಾಕ್ರಿ ನರ್ಗುಂದಕ್ಕೆ ಬರ್ಲಿಕ್ಕಾಗಲಿಲ್ಲ, ಇಲ್ಲರಿ ನಮ್ಮ ಪ್ರಪಂಚದ್ದು ಕೆಲಸ ಇದ್ದು ರೀ ಅಂತ. ಪರಮಾರ್ಥಕ್ಕೆ ಅದ ಒಂದು ನಮಗೆ ಅಡ್ಡ ಬರುವಂಥ ಪರಿಸ್ಥಿತಿ ಆ ಪ್ರಪಂಚಕ್ಕೆ ಬಂದ್ಬಿಟ್ಟು. ಇದೇನು ಪುರುಷಾರ್ಥದ ಲಕ್ಷಣ ಅದು ಇರ್ಕೊಳ್ತಾಗ. ಅರ್ಥಾತ್ ಇದರ್ಥ ಏನು ಅಂದ್ರೆ, ಮನುಷ್ಯನ ಬುದ್ಧಿಯಲ್ಲಿ ಎರಡು ದಿಶೆ ಅವು. ಒಂದು ಇಂದ್ರಿಯಗಳ ಮೂಲಕವಾಗಿ ಹೊರಗೆ ಹರಿದು ಹೊರಗಿನ ಪ್ರಪಂಚದ ಜ್ಞಾನ ಮಾಡಿಕೊಂಡು ಆ ಮೂಲಕವಾಗಿ ದೇಹಕ್ಕೆ ಅನುಕೂಲವಾಗ್ತಕ್ಕಂಥ ಐಷಾರಾಮದ ಅನೇಕ ಉಪಕರಣಗಳನ್ನು ನಿರ್ಮಾಣ ಮಾಡಿಕೊಂಡು ಆಯುಷ್ಯವನ್ನೆಲ್ಲ ಆ ಉಪಕರಣಗಳ ಮಧ್ಯದಲ್ಲಿ ಐಷಾರಾಮವಾಗಿ ಕಳೆದು ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವಂಥದ್ದು ಒಂದು ಪ್ರಕಾರ. ಆದರೆ ಅದೇ ಬುದ್ಧಿಯನ್ನು ಅಂತರ್ಮುಖಗೊಳಿಸಿ ಅಂತಃಕರಣದಲ್ಲಿರ್ತಕ್ಕಂಥ ಯಾವ ಒಂದು ಆತ್ಮ ಚೈತನ್ಯದನು ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಆ ಆತ್ಮ ಚೈತನ್ಯದಲ್ಲಿ ಕೇಂದ್ರೀಕರಿಸಿ ಉಪನಿಷತ್ಕಾರ ಹೇಳ್ತಾರೆ, ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ನೇವ ವಶಂ ನಯೇತ್. ಈ 5 ಜ್ಞಾನೇಂದ್ರಿಯಗಳ ಮೂಲಕವಾಗಿ ಯಾವ್ಯಾವ ವಿಷಯಗಳ ಕಡೆಗೆ ನಮ್ಮ ಮನಸ್ಸು ಬುದ್ಧಿ ಹರಿತಾ ಇದೆಯೋ ಅದನ್ನು ಅದರೊಳಗಿಂದ ಎಳ್ಕೊಂಡು ಒಳಗೇನದನೋ ಇರ್ತಕ್ಕಂಥ ಆತ್ಮಸ್ವರೂಪದಲ್ಲಿ ಪ್ರತಿಷ್ಠಿತ ಮಾಡೋದೇನದನೋ ಸಾಧನೆಯ ಲಕ್ಷಣ ಅಂತ. ಆದ್ದರಿಂದ ಏನಾಗಿಬಿಟ್ಟಿದೆ ಅಂದ್ರೆ, ನಾವು ಕೇವಲ ಬಹಿರ್ಮುಖ ಆಗಿ ಹೊಂಟು ಬಿಟ್ಟಿದೆ. ಆದರೆ ಸಾಧು ಸತ್ಪುರುಷರಿಗೆ ಎಷ್ಟು ಇದ್ರ ಬಗ್ಗೆ ಅವ್ರಿಗೆ ಎಷ್ಟು ದುಃಖ ಆಗ್ತದೆ, ಎಷ್ಟು ಚಿಂತೆ ಆಗ್ತದೆ. ನಾನೊಂದು ದಿವಸ ಉದಾಹರಣೆ ಹೇಳಿ, ಒಂದು ಸಲ ಸಮರ್ಥರು ತುಕಾರಾಮ್ ಮಹಾರಾಜನ ಭೇಟಿ ಆಗ್ಲಿಕ್ಕೆ ಹೊಂಟಿದ್ರು. ದೇಹಕ್ಕೆ ಹೋದರು. ಅಲ್ಲಿ ಇಂದ್ರಾಯಣಿ ನದಿ ಅದು. ಸಮರ್ಥರು ಆ ಕಡೆ ಬಂದಿದ್ದರು, ತುಕಾರಾಮರು ಈ ಕಡೆ ಇತ್ತು. ತುಕಾರಾಮರಿಗೆ ವಿಷಯ ಗೊತ್ತಾಯ್ತು, ಸಮರ್ಥರು ಬರ್ಲಿಕ್ಕೆ ಹತ್ಯಾರ. ಈ ಸಾಧು ಸಂಗತಿ ಏನದ ನೋಡ್ರಿ, ಇದು ಬಹಳ ವಿಲಕ್ಷಣ. ಇದು ಕೇವಲ ಭಗವಂತನ ಕೃಪಾ ಇದ್ರೆ ಮಾತ್ರ ಸತ್ಸಂಗ ಸಿಗ್ತದೆ. ಬಿನು ಹರಿ ಕೃಪಾ ಮಿಲಹಿ ನಹಿ ಸಂತ. ಭಗವಂತನ ಕೃಪಾ ಇಲ್ದೇ ಸಾಧು ಸತ್ಪುರುಷರ ಸಹವಾಸ ಸಿಗೋದು ಕಠಿಣ. ಸತ್ಪುರುಷರ ಸತ್ಸಂಗದಲ್ಲಿ ಎಂತೆಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಚಿಂತನೆ ಆಗ್ತದೆ ಅಂದರೆ, 1000 ಕಿತಾಬೋ ಸೆ ಜೋ ನಹಿ ಮಿಲ್ತಾ ಹೈ वो साधु के सहवास से मिले. ಒಂದು ದಿವಸ ಎಲ್ಲರೂ ಎಲ್ಲಿ ಹೋಗಿದ್ರು ಅಂದರೆ, ಅಲ್ಲಿ ಇದರ ಹತ್ತಿರ ಪುಣೆದ ಹತ್ತಿರ ಮೋರಯ್ಯ ಗೋಸಾವಿ ಅಂತ ಗಣಪತಿ ಇದು, ಅದು ಗಣಪತಿ ಸ್ಥಾನ. ಅದು ಯಾವುದು? ಹಾಂ, ಮೂರ್ಗಾಂವ್ ಅಲ್ಲ, ಮೋರೆಗಾಂವ್ ಅಲ್ಲ, ಅಲ್ಲಿ ಮೋರಯ್ಯ ಗೋಸಾವಿ ಅಂತಿದ್ರೆ, ಮೂರ್ಗಾಂವ್ ಅಂತ ಅಲ್ಲ, ಹೆಸರು ಬೇರೆ ಅದ. ಅದರಲ್ಲಿ ಮೋರಯ್ಯ ಗೋಸಾವಿ ಅಂತಿತ್ತು. ಅವ್ರ ಕಡೆಗೆ ಅದು ಹೆಸರು ಹೇಳ್ತೀನಂತ. ಅವ್ರ ಕಡೆಗೆ ಒಂದು ದಿವಸ ಅಕಸ್ಮಾತ್ತಾಗಿ, ಯಾವ್ರ ಶೇಲ ಅಲ್ಲೇ ಅದಲ್ಲ, ಪುಣೆ ಹತ್ರ. ಅಲ್ಲಲ್ಲ, ಮೂರಯ್ಯ ಗೋಸಾವಿ ಅಂತ. ಮೂರ್ಗಾಂವ್ ಅಲ್ಲ. ಹೇಳ್ತೀನಂತ, ನನ್ನ ಬಾಯಾಗದ ಬರುವಲ್ತು, ನೆನಪಾಗ್ತದೆ. ಅಲ್ಲಿ ಒಂದು ದಿವಸ ತುಕಾರಾಮ್ ಮಹಾರಾಜರು, ಸಮರ್ಥರು ಹಾಗೂ ಅಲ್ಲಿ ಹೋಗಿದ್ದರು. ತುಕಾರಾಮ್ ಮಹಾರಾಜರು ಹೋಗಿದ್ದರು, ಸಮರ್ಥರು ಹೋಗಿದ್ದರು, ಮೋರಯ್ಯ ಗೋಸಾವಿ ಅವ್ರನ್ನ ಭೇಟಿ ಆಗಲಿಕ್ಕೆ. 3 ಮಂದಿಯೊಳಗೂ ಸತ್ಸಂಗ.
ಅಲ್ಲೆಲ್ಲಿ ರಾಜು ಅದು ಇರ್ತಾರಲ್ಲ ಯಾವುದು ಚಿಂಚವಾಡ. ಹಾಂ, ಕರೆಕ್ಟ್. ಆ ಚಿಂಚವಾಡದಲ್ಲಿ ಮೂರಯ್ಯ ಗೋಸಾವಿ ಅಂತಿದ್ರು. ಅವ್ರ ಮನೆಗೆ ಇವರು ಹೋಗಿದ್ದು, ತುಕಾರಾಮ್ ಮಹಾರಾಜರು ಹೋಗಿದ್ದರು, ಸಮರ್ಥರು ಹೋಗಿದ್ದರು. ಮೂರಯ್ಯ ಗೋಸಾವಿ ಇತ್ತು. ಅವಾಗ ಸಹಜ ಮಾತಾಡ್ಕೋತ ಏನಂದ್ರು ಅಂದರೆ, ನಾವು ನಮ್ಮ ದೇವ್ರನ್ನ ಕರೆಸಿ ಎಲ್ಲರೂ ಕೂಡಿ ಪ್ರಸಾದ ಮಾಡೋಣ ಅಂತ, ಹಾಗೆ ಮಾಡೋಣ ಅಂತವ್ರು ಅಂದ್ಕೊಳ್ಳಿ. ಸಮರ್ಥರು, ರಾಮ ನೀನು ಬಾರಪ್ಪ ಇಲ್ಲಿ. ರಾಮ್ ಬಂದುಬಿಟ್ಟು. ತುಕಾರಾಮ್ ಮಹಾರಾಜ ಅಂದರು, ಪಾಂಡುರಂಗ ನೀನು ಬಾರಪ್ಪ ಅಂತ. ಪಾಂಡುರಂಗ ಬಂದ. ಅವು ಮೂರಯ್ಯ ಗೋಸಾವಿ ಹೇಳಿದರು, ಗಣಪತಿ ನೀನು ಬಾ. ಗಣಪತಿ ಬಂದ. 3 ಮಂದಿ ಭಕ್ತರು, 3 ಮಂದಿ ಭಗವಂತ ಕೂತ್ಕೊಂಡು ಊಟ ಮಾಡಿದ್ರಂತ. ಇದಕ್ಕೊಂದು ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ, ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ವೈಭವ ರೀ ಇದು, ಭಕ್ತ ಮತ್ತು ಭಗವಂತ ಅನ್ನುವಂಥ. ಇವತ್ತು ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ವೈಜ್ಞಾನಿಕ ಸಂಸ್ಕೃತಿಯ ಒಂದು ಪ್ರಚಂಡವಾಗಿರ್ತಕ್ಕಂಥ ಏನಾಗಿಬಿಟ್ಟಂದ್ರೆ ಆಘಾತಕ್ಕೆ ಒಳಗಾಗಿ ನಮ್ಮ ಬುದ್ಧಿಯೆಲ್ಲ ಏನಾಗ್ಬಿಟ್ಟ, ಬ್ರೈನ್ ವಾಶ್ ಆಗಿಬಿಟ್ಟು ನಮಗೆ ಕಲ್ಪನಾನ ಬರುವಲ್ತು ನಾವು ಎತ್ತಲಾಗ ಹೊಂಟೀವಿ ಅಂತ. ಹೊರಗಿನಿಂದ 4 ಅಕ್ಷರಗಳನ್ನು ಕಲಿತು ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಅನ್ನುವ ಹಂಗೆ ಒಂದು ಡಿಗ್ರಿ ಮಾಡಿಕೊಂಡು, ಒಂದು ವಿವೇಕಾನಂದರು ಒಂದು ಪತ್ರದಾಗ ಅವ್ರು ಬರೆದೊಂದು ಶಬ್ದದ ಒಂದು ಡಿಗ್ರಿ ಮಾಡಿಕೊಂಡು ಒಂದು ನೌಕರಿ ಗಿಟ್ಟಿಸಿಕೊಂಡ್ರು ಅಂದರೆ ಜನ್ಮ ಸಾರ್ಥಕ ಆತು ಅಂತ ತಿಳ್ಕೊತಾರೆ. ಎಂಥ ಶೋಕಾಂತಿಕ ಆದ ನಮ್ಮ ಭಾರತೀಯ ಸಂಸ್ಕೃತಿ ಇವಾಗ. ಇಂಥ ಪರಿಸ್ಥಿತಿಯಲ್ಲಿ ಏನಾದರೂ ನಮ್ಮನ್ನು ಇದರಾಗಿಂದ ಎತ್ತಿದ್ರೆ, ಇದರಿಂದ ನಮ್ಮನ್ನು ಏನಾದರೂ ಸಂರಕ್ಷಣೆ ಮಾಡ್ತಿದ್ರೆ ಯಾರು ಅಂದರೆ ಕೇವಲ ಸತ್ಪುರುಷರು ಮಾತ್ರ. ಮಹಾರಾಜರು ಹೇಳಿದರು. ಮಹಾರಾಜರ ಕಡೆಗೆ ಒಬ್ಬರು ಬಂದೇನಂದ್ರು, ಮಹಾರಾಜ್ ನಾನೊಂದು ಕಾಲೇಜ್ ತೆಗಿಬೇಕಂತ ಮಾಡೀನಿ. ಮಹಾರಾಜರಂದರು, ನಾವು ಊರಾಗಿನ ಶಾಲೆಗೆ ಹೋಗಿಲ್ಲ, ನನಗೆ ಈ ಕಾಲೇಜ್ ಏನು ಗೊತ್ತಾಗೋದಿಲ್ಲ. ಆದರೆ ಗೋಂದಾವರಿ ನಾನು ಒಂದು ಶಾಲೆ ತೆಗೆದೀನಿ, ನೀವು ಶಾಲೆ ತೆಗೆದಿರ. ನಾವೊಮ್ಮೆ 3000 ಮಠದ್ದು ವುಮನ್ಸ್ ಕಾಲೇಜ್ ಗ್ರೌಂಡ್ನಲ್ಲಿ 7 ದಿವಸ ಪ್ರವಚನ ಮಾಡಿದ್ವಿ ತುಳಸಿ ರಾಮಾಯಣ. ಅವಾಗ ಅಲ್ಲಿ ಎಲ್ಲರೂ ಬರ್ತಿದ್ರು, ಲಿಂಗಾಯತರ ಹೆಣ್ಮಕ್ಳು ಅವರು ಇವರು ಎಲ್ಲರೂ ಬರ್ತಿದ್ರು. ಒಂದು 2-3 ದಿವಸ ಆದ ಕೂಡ ಆ ಲಿಂಗಾಯತರ ಹೆಣ್ಮಕ್ಳು 3000 ಮಠದ ಸ್ವಾಮಿಗಳಿಗೆ ಹೇಳಿದರು, ಏನ್ರಿ ಗುರುಗಳು ಅಲ್ಲಿ ಹಿಂಗೆ ಇಷ್ಟು ಚಂದ ಮಾತಾಡ್ತಾರಲ್ಲ, ಅದರೊಳಗೆ ಬ್ರಾಹ್ಮಣ, ಲಿಂಗಾಯತರು, ಅವರು ಇವರು, ಸ್ಮಾರ್ತರು, ವೈಷ್ಣವರು, ಈ ಶಬ್ದನ ಅವ್ರ ಬಾಯಾಗಿ ಬರೋಂಗಿಲ್ಲ. ಅದಕ್ಕೆ ಅವ್ರಿಗೆ ಅನ್ನಿಸ್ತು ಹಂಗೆ ನಾವು ಒಂದು ಭೇಟಿ ಆಗ್ತೀವಿ. ಈಗ ನೋಡ್ರಿ, ಗವಿಸಿದ್ದೇಶ್ವರ ಮಠದ ಸ್ವಾಮಿಗಳಿಗೆ ಅವ್ರು ಯೂಟ್ಯೂಬ್ನಾಗ ನಮ್ಮ ಪ್ರವಚನಗಳನ್ನು ಕೇಳಿ ಅವ್ರಿಗೇನು ಅನಿಸಿದ ಅಂದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥ ಒಂದು ಸಾಮಾಜಿಕ ದೃಷ್ಟಿಯಿಂದ ಅಥವಾ ಶಿಕ್ಷಣದ ಕ್ಷೇತ್ರದಲ್ಲೇನ್ರಿ, ಸಮಾಜದಲ್ಲೇನ್ರಿ, ಅಥವಾ ಕೌಟುಂಬಿಕ ಜೀವನದಲ್ಲಿ, ವ್ಯಕ್ತಿಗತ ಜೀವನದಲ್ಲಿ ಎಷ್ಟೊಂದು ಇವತ್ತು ನಮ್ಮ ಸಂಸ್ಕೃತಿಯಿಂದ ನಾವು ದೂರ ಹೋಗಿಬಿಟ್ಟಿವಿ ಅಂದರೆ ನಮ್ಗೆ ಅದ್ರದ್ದು ಗಾಳಿ ಸಹಿತ ಬಡಿವಲ್ತು. ಇಂಥ ಸಂದರ್ಭದಲ್ಲಿ ಇವರು ಎಷ್ಟೊಂದು ಸಮನ್ವಯಾತ್ಮಕವಾಗಿ ನಮ್ಗಂದ್ರೆ ಅವರು, ನೀವು ಎಷ್ಟು ಸಮನ್ವಯಾತ್ಮಕವಾಗಿ ಮಾತಾಡ್ತೀರಿ ಅನ್ನೋದನ್ನು ಕೇಳಿದರೆ ನಮಗೆ ನಿಮ್ಮ ಪ್ರವಚನ ಕೇಳ್ಬೇಕನ್ಸಿದ, ನೀವು ಬರಲಿ ಅಂತ. 6ನೇ ತಾರೀಕು ಆಯಿತು, ನಮಗೇನು ಎಲ್ಲಿ ಅದು ನಡೀತದೆ. ಅರ್ಥಾತ್ ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ, ಇವತ್ತೇನಾದರೂ ನಮ್ಮ ಬೌದ್ಧಿಕ ವಿಚಾರದ ದಿಶಾ, ಡೈರೆಕ್ಷನ್ ಆಫ್ ಥಿಂಕಿಂಗ್ ಏನಾದರೂ ಬದಲು ಮಾಡುತ್ತಿದ್ದರೆ ಅದನ್ನು ಈ ಹೊರಗಿನ ಅರ್ಥಾತ್ ಏನು ಭೌತಿಕವಾದ, ಭೌತಿಕ ಒಂದು ವಾತಾವರಣ, ಪರಿಸ್ಥಿತಿ, ಮಹತ್ವ, ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ಭಾಳ ದೊಡ್ಡ ವ್ಯಾಲ್ಯೂಯೇಷನ್ನು ಇದು ಎಲ್ಲದರೊಳಗಿಂದು ತೆಗೆದು ಆಧ್ಯಾತ್ಮಿಕ ಜೀವನದ, ಆಧ್ಯಾತ್ಮಿಕ ವಿಚಾರಗಳ ಒಂದು ಉನ್ನತವಾಗಿರ್ತಕ್ಕಂಥ ಮಟ್ಟಕ್ಕೆ ಒಯ್ಯುವಂಥವ್ರು ಯಾರಾದರೂ ಸಮಾಜದಲ್ಲಿದ್ದರೆ ಅವರು ನಿಜವಾಗಿಯೂ ನಮ್ಮ ಹಿತೈಷಿಗಳು ಅಂತ. ವಿವೇಕಾನಂದನೊಬ್ಬ ಹೆಣ್ಮಗಳು ಕೇಳಿದ್ಲು, ನಿಮ್ಮಂಥ ಮೇಧಾವಿಗಳು, ಪ್ರಜ್ಞಾವಂತರು, ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವರು
ಆ ಅಕ್ಷರ ಅರ್ಥಾತ್ ಒಂದು ಸಹಿ ಮಾಡ್ಲಿಕ್ಕೆ ಬರದೇ ಇರೋ ರಾಮಕೃಷ್ಣ ಪರಮಹಂಸರನ್ನ ಹೆಂಗೆ ಗುರು ಮಾಡಿಕೊಂಡು ವಿವೇಕಾನಂದ ಹೇಳಿದ್ರು ನೀವು ಅನ್ನೋದು ಬರೋಬ್ಬರಿ ಅದಕ್ಕೆ ಖರೆ. ಅವ್ರಿಗೇನು ಓದ್ಲಿಕ್ಕೆ ಬರೋಂಗಿಲ್ಲ, ಬರ್ಲಿಕ್ಕೆ ಬರೋಂಗಿಲ್ಲ. ಆದರೂ ಅವ್ರು ಕೆಲವು 1-2-3 ಹುಡುಗರಿಗೆ ಕಲಿಸ್ತಿದ್ರು ದಿನ ಬರೀಲಿಕ್ಕೆ ಅದು ಕಲಿಸ್ತಿದ್ರು. ಅವಾಗ ಅವ್ರು ಹೇಳಿದರು ಖರೆ ಅದ ನೀವು ಅನ್ನೋದು. ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರನ ಕೈಗೆ ಒಂದಿಷ್ಟು ಮಣ್ಣು ಕೊಟ್ಟರೆ ಅವನು ಆ ಮಣ್ಣಿನಿಂದ ಸುಂದರವಾದ ಪಾತ್ರೆಗಳನ್ನು, ಗಡಿಗೆ, ಮಡಿಕೆ, ಹೂಜಿ ಇತ್ಯಾದಿಗಳನ್ನು ಮಾಡ್ತಾನೋ, ಹಂಗೆ ಯಾರು ತಮ್ಮ ಮನಸ್ಸನ್ನು ಅರ್ಥಾತ್ ರಾಮಕೃಷ್ಣ ಪರಮಹಂಸರ ಕೈಯಲ್ಲಿ ಅಂತ ಅವರು ಅಂದರು, ಮಹಾರಾಜರ ಕೈಯಲ್ಲಿ ಅಂತ ನಾವು ಅನ್ನು. ಯಾರು ತಮ್ಮ ಮನಸ್ಸನ್ನು ಮಹಾರಾಜರ ಕೈಯಲ್ಲಿ ಕೊಡ್ತಾರೋ ಅವ್ರ ಮನಸ್ಸನ್ನು ದಿವ್ಯ ಮನಸ್ಸನ್ನಾಗಿ ಮಾಡುವಂಥ ಶಕ್ತಿ ಮಹಾರಾಜರಲ್ಲಿರೋದರಿಂದ ನಾನು ಅವರಿಗೆ ರಾಮಕೃಷ್ಣ ಪರಮಹಂಸರಿಗೆ ಶರಣ ಹೋದೆ ಅಂತ. ಬ್ರಹ್ಮಾನಂದ ಮಹಾರಾಜರ ಪಾದದ ಮೇಲೆ ಇಟ್ಟು ಹೇಳಿದರು, ಷಟ್ಶಾಸ್ತ್ರದಲ್ಲಿ ವಿದ್ವಾನ್ ಹೇಳಿದರು, ಮಹಾರಾಜ್ ನೀವು ಈ ಶಾಸ್ತ್ರವನ್ನು ತಗೋತೀನಿ ಅನ್ನೋ ತನಕ ನಾನು ನಿಮ್ಮ ಕಾಲು ಬಿಡಂಗಿಲ್ಲ. ಬುದ್ಧಿ ಎಲ್ಲಿ ಹೋತ್ರಿ? ಬೌದ್ಧಿಕ ಶಕ್ತಿ ಎಲ್ಲಿ ಹೋತಿದ್ರು? ನಮ್ಮ ಪಾಂಡಿತ್ಯ ಎಲ್ಲಿ ಹೋತು? ನಮ್ಮ ವಿದ್ಯಾ ಎಲ್ಲಿ ಹೋತು? ನಮ್ಮ ಶಿಕ್ಷಣ ಎಲ್ಲಿ ಹೋತು? ಅದೇ ಇರ್ಕೊಳ್ತಕ್ಕ ಮತ್ಯಾವುದೋ ಇರ್ಕೊಳ್ತ. ಎಂತೆಂಥ ದೊಡ್ಡ ದೊಡ್ಡ ಡಿಗ್ರಿ ಮಾಡಿಕೊಂಡವರು ಸಹಿತ ಎಲ್ಲ ಬಿಟ್ಟು ಭಗವಂತನ ನಾಮಸ್ಮರಣೆ ಮಾಡೋದ್ರೊಳಗೆ ತೊಡಗ್ತಾರೆ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಇವತ್ತು ಸಮಾಜದಲ್ಲಿ ಬಹಳ ದೊಡ್ಡ ಅವಶ್ಯಕತೆ ಎದರದಿದೆ ಅಂದ್ರೆ ಮನುಷ್ಯನನ್ನು ಅಂತರ್ಮುಖ ಮಾಡುವ ಅವಶ್ಯಕತೆ ಇದೆ. ನಾವು ಬೆನ್ನು ಚಪ್ಪರಿಸ್ಕೊಳ್ಳೋದ್ರೊಳಗೆ ಏನೂ ಅರ್ಥ ಇಲ್ಲರಿ. ನಾವು ಹಂಗೆ ಸಾಧಿಸೀವಿ, ಇದನ್ನು ಮಾಡೀವಿ, ಅಂಥ ಕಾರ್ ತಯಾರು ಮಾಡೀವಿ, ಇಂಥ ಕಾರ್ ತಯಾರು ಮಾಡೀವಿ, ಇಂಟೀರಿಯರ್ ಡೆಕೋರೇಷನ್ ಮಾಡ್ಕೊಂಡೀವಿ, ಯಾವುದ್ರೊಳಗೂ ಸಮಾಧಾನ ಆಗಲಿ. ಸಮಾಧಾನ ಜೀವನದ ಪರಮ ಪುರುಷಾರ್ಥದ ಅಖಂಡ ಸಮಾಧಾನ. ಹೇ ಅರ್ಥಾತ್ ಏನು ಅಂದರೆ ಚಿತ್ತರಾಹೇ ಸಮಾಧಾನ ಹೇಚಿ ದೇವಾಚೇ ದರ್ಶ. ಅಖಂಡ ಸಮಾಧಾನ ಮೂರ್ತಿಮಂತ ಬ್ರಹ್ಮಜ್ಞಾನ ಅಂತ. ಇವತ್ತು ಸಮಾಧಾನ ಬೇಕು ಅಂದರೆ ನಾನೊಂದು ಕಡೆ ಪ್ರವಚನದಾಗಿ ಹೇಳಿದೆ, ಅರ್ಥಾತ್ ದುಡ್ಡಿನ ಅಭಾವದಿಂದ ಕಷ್ಟಪಡ್ತಿದ್ರೆ ಅಥವಾ ಪ್ರಪಂಚ ಅಡಚಣೆ ಆಗ್ತಿದ್ರೆ ನಾವು ಯಾರು ಬೆನ್ನು ಹತ್ತೀವಿ? ಶ್ರೀಮಂತರ ಬೆನ್ನು ಹತ್ತೀವಿ. ಒಂದಿಷ್ಟು ದುಡ್ಡು ಕೊಡ್ರಿ ಅಂತ. ನಮಗೊಂದು ಯಾವುದೋ ಒಂದು ಏನು ಅಂತಂದ್ರೆ ಶಿಲ್ಪಕಲೆ ಕಲಿಬೇಕು ಅಂದ್ರೆ ಶಿಲ್ಪಿಗಳ ಬೆನ್ನು ಹತ್ತೀವಿ, ಸಂಗೀತ ಕಲಿಬೇಕು ಅಂದ್ರೆ ಗವೈಗಳ ಬೆನ್ನು ಹತ್ತೀವಿ, ಮತ್ಯಾವುದೋ ಭಾಷಾ ಅಥವಾ ಮತ್ತೇನೋ ಒಂದು ವಿಚಾರ, ಯಾವುದೋ ಒಂದು ಶಾಸ್ತ್ರ, ಯಾವುದೋ ಒಂದು ಇದನ್ನು ಶಿಕ್ಷಣ ಮಾಡ್ಕೋಬೇಕು ಅಂದ್ರೆ ಅದರೊಳಗೆ ಅತ್ಯಂತ ಪರಿಣತರ ನಾವು ಬೆನ್ನು ಹತ್ತೀವಿ. ಹೆಂಗೋ ಹಂಗೆ ಇವತ್ತು ನಮಗೆ ಸಮಾಧಾನ ಬೇಕಾಗಿದೆ. ಮತ್ತು ಯಾರನ್ನ ಬೆನ್ನು ಹತ್ಬೇಕ್ರಿ ನಾವು ಇವತ್ತು? ಯೂನಿವರ್ಸಿಟಿ ಲೀಡರ್ಸ್ಗಳ್ನ, ಕಾಲೇಜ್ ಪ್ರೊಫೆಸರ್ಗಳ್ನ ಯಾರನ್ನ ಬೆನ್ನು ಹತ್ತಬೇಕು? ಯಾರಲ್ಲಿ ಅಖಂಡ ಸಮಾಧಾನದನೋ, ಯಾರ ಹತ್ರ ಸಮಾಧಾನದ ರಾಶದನೋ ಅವ್ರು ಬೆನ್ನು ಹತ್ತಬೇಕು. ಅಂಥವ್ರು ಯಾರು ಸಮಾಜದಲ್ಲಿ ಎಲ್ಲೋ ಕ್ವಚಿತ್ ಒಂದೊಂದು ಸಮಾಜದ ಒಂದೊಂದು ಶತಮಾನದಲ್ಲಿ ಅಂಥವ್ರು ಒಬ್ಬರು ಹುಟ್ಟಿ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಅಂಥವ್ರು ಬೆನ್ನು ಹತ್ತಬೇಕು ಅಂದ್ರೆ ಮಾತ್ರ ಜೀವನದಲ್ಲಿ ಏನಾದರೂ ಅರ್ಥದ ಹೊರತು ಇಲ್ಲದೆ ಇದು ಪ್ರಪಂಚ ಮನುಷ್ಯ ಜೀವನ ಅಂದು ಹೆಂಗದ? ಡೊಂಬರಾಟ ಇದ್ದಂಗೆ ಅದ. ಡೊಂಬರಾಟ ನೋಡಿದ್ರಿ ನೀವು? ಅಲ್ಲಿ ಏನಿರ್ತಾರೆ, ಇತ್ಲಾಗ ಒಂದು ಹಿಂಗೆ ಇದನ್ನು ಮಾಡಿ ಗಳ ಕಟ್ಟಿರ್ತಾರೆ, ಅದಕ್ಕೊಂದು ತಂತಿ ಕಟ್ಟಿರ್ತಾರೆ. ಒಬ್ಬ ಕೆಳಗಿನಿಂದ ಡ್ರಮ್ ಬಾರಿಸ್ತಿರ್ತಾನೆ, ಡೊಳ್ಳು. ಆ ಹೆಣ್ಮಗಳ ಮ್ಯಾಲೆ ಹತ್ತಿ ತಂತಿ ಮ್ಯಾಲೆ ನಡಿಬೇಕಾಕಿ, ಇತ್ಲಾಗಿಂದ ಅಷ್ಟು ದೂರ ಹೋಗ್ಬೇಕಾಕಿ. ಆಕೆ ಏನು ಮಾಡ್ತಾಳೆ? ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡಿರ್ತಾಳೆ. ಬಡಿಗೆ ಹಿಡ್ಕೊಂಡು ನಮಗೆ ಚಂದ ನೆಲದ ಮೇಲೆ ನಡಿಲಿಕ್ಕೆ ಆಗೋದಿಲ್ಲ ರೀ, ಜೋಲಿ ಹೋಗ್ತಾವೆ ನಮಗೆ. ಆಕೆ ಆ ತಂತಿ ಮೇಲೆ ನಡಿಬೇಕು, ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡಿರ್ತಾಳೆ. ಹಿಡ್ಕೊಂಡು ಆ ತಂತಿ ಮೇಲೆ ಹಿಂಗೆ ಹೋಗ್ತಿರ್ತಾಳೆ. ಆಕೆ ದೃಷ್ಟಿ ಆ ಬಡಿಗೆ ಮೇಲೆ ಇರ್ತದೆ. ಹಿಂಗೆ ಕಿವಿ ಎತ್ತಲಾಗಿರ್ತಾವಂದ್ರೆ ಡೊಳ್ಳಿನ ಸಪ್ಪಳದ ಕಡೆಗೆ ಇರ್ತಾವೆ. ಅಲ್ಲಿ ಸುತ್ತಲೂ ನಿಂತು ನೋಡೋ ಜನರಂತಾರೆ ಬಿದ್ದಿಗಿದ್ದಿ ಕಾಲು ಮುರ್ಕೊಂಡು ಅವ್ರ ಕಡೆಗೆ ಆಕೆಗೆ ಒಟ್ಟ ಲಕ್ಷ್ಯ ಇರೋದಿಲ್ಲ. ಹಿಂಗಿದ್ರೆ ಮಾತ್ರಕ್ಕೆ ಏನಾಗ್ತಾಳಂದ್ರೆ ಸುರಕ್ಷಿತವಾಗಿ ಈ ದಂಡಿಂದ ಆ ದಂಡಿಗೆ ಹೋಗ್ತಾಳೆ. ಹೆಂಗೋ ಹಂಗೆ ನಮಗೂ ಜೀವನದಲ್ಲಿ ಏನಾದರೂ ಒಂದು ಆ ತಂತಿ ಮೇಲೆ ನಡೆಯೋದಂದ್ರೆ ಅಖಂಡ ಸಮಾಧಾನ.
ಬಿದ್ವಿ ಅಂದ್ರೆ ಅರ್ಥಾತ್ ಏನು, ಸಮಾಧಾನ ಕಳ್ಕೊಂಡ್ವಿ ಅಂದ್ರೆ ಬಿದ್ವಿ ಅಂತ ಅರ್ಥ. ನಮಗೆ ಕ್ಷಣಕ್ಕೆ ಬೀಳ್ತೀವಿ ರೀ. ಪ್ರಶ್ನೆ ಸಮಾಧಾನದ್ದದ. ನೀವು ಬೇಕಾದಷ್ಟು ಬುದ್ಧಿವಂತರಾಗಿರ್ರಿ, ಬೇಕಾದ್ದಾಗಿರುವಲ್ರಿ, ಪ್ರಶ್ನೆ ಸಮಾಧಾನ. ಮೊನ್ನೆ ಒಂದು ವಿಚಾರ ಹೇಳಿದ್ವಿ. ನಾವು ಬೇಕಾದಷ್ಟು ದೊಡ್ಡ ಡಿಗ್ರಿ ಪಡ್ಕೊಂಡಿರುವಲ್ವ, ಯೂನಿವರ್ಸಿಟಿ ಅರ್ಥಾತ್ ಶಾಸ್ತ್ರಾಧ್ಯಯನ ಮಾಡಿರುವಲ್ವೇ, ಪಂಡಿತರಾಗಿರಲಿ, ಶ್ರೀಮಂತರಾಗಿರಲಿ, ಅಧಿಕಾರಿಗಳಾಗಿರಲಿ, ಸಮಾಜದಲ್ಲಿ ಮಾನ ಮರ್ಯಾದೆ ಉಳ್ಳವರಾಗಿರಲಿ, ಬೇಕಾದವರಾಗಿರುವಲ್ರಿ. ಪ್ರಪಂಚದಲ್ಲಿ ಒದಗಿ ಬರ್ತಕ್ಕಂಥ ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ತಾಪಗಳಲ್ಲಿ ಸಮಾಧಾನಲೇ ಇರ್ಲಿಕ್ಕೆ ಬರಬೇಕಾದ್ರೆ ಇವು ಯಾವುವು ಉಪಯೋಗ ಇಲ್ಲ. ನಿಮ್ಮ ಶ್ರೀಮಂತಿಕೆ ಪ್ರಪಂಚದಲ್ಲಿ ಏನೋ ಒಂದು ಆಘಾತ ಆಯ್ತು, ಯಾರೋ ಅತ್ಯಂತ ನಮಗೆ ಪ್ರಿಯ ವ್ಯಕ್ತಿಗಳು ತೀರ್ಕೊಂಡು, ನಮ್ಮ ಶ್ರೀಮಂತಿಕೆಯಿಂದ ದುಃಖ ಆಗದೆ ಇರ್ಲಿಕ್ಕೆ ಶಕ್ಯದ ಇಲ್ಲ. ಏನೋ ಒಂದು ಪ್ರಪಂಚದೊಳಗೆ ಬಹಳ ದೊಡ್ಡ ಆಘಾತ ಆಯ್ತು, ಹಾನಿ ಆಯ್ತು, ಮತ್ತೇನೋ ಒಂದು ಸಂಭವಿಸ್ತು, ಕಾಲು ಮುರಿತು, ಕೈ ಮುರಿತು. ನಮ್ಮ ಶ್ರೀಮಂತಿಕೆಯಿಂದ ನಮಗೆ ಸಮಾಧಾನ ಆಗುವುದಿಲ್ಲ, ನಮ್ಮ ಡಿಗ್ರಿಗಳಿಂದ ಸಮಾಧಾನ ಆಗುವುದಿಲ್ಲ, ಮಾನ ಮರ್ಯಾದೆ ಪ್ರತಿಷ್ಠೆಗಳಿಂದ ನಮ್ಮ ಪ್ರಪಂಚದ ಈ ತ್ರಿವಿಧ ತಾಪಗಳಲ್ಲಿ ಸಮಾಧಾನ ಆಗ್ಲಿಕ್ಕೆ ಶಕ್ಯ. ಮತ್ತು ಹೆಂಗಾಗ್ತದೆ ರೀ? ನಾ ಇವತ್ತು ಮುಂಜಾನೆ ಒಬ್ಬರಿಗೆ ಹೇಳಿದೆ, ಸಮಾಧಾನಲೇ ಇರಲಿಕ್ಕೆ ಬರುವಂಥದ್ದೊಂದು ಹೊಸ ಮನಸ್ಸು ತಯಾರು ಮಾಡ್ಕೋಬೇಕು. ಈ ಮನಸ್ಸಲ್ಲೇ ಸಮಾಧಾನಲೇ ಇರ್ಲಿಕ್ಕೆ ಬರುವುದಿಲ್ಲ ರೀ. ಸಮಾಧಾನಲೇ ಇರ್ಲಿಕ್ಕೆ ಬರುವಂಥದ್ದೇ ಒಂದು ಮನಸ್ಸು ಇರ್ತದೆ. ಅದನ್ನು ನಾವು ತಯಾರು ಮಾಡಿಕೊಂಡ್ವಿ ಅಂದ್ರೆ ಬೇಕಾದಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಒಗಿರಿ, ಸಮಾಧಾನಲೇ ಇರಲಿ. ಅರ್ಥಾತ್ ಹಿಂಗೆ ಪ್ಲಾಸ್ಟಿಕ್ ಗೊಂಬಿರ್ತಾವೆ ನೋಡ್ರಿ ಕೆಲವು, ಅವು ಬಾಟಮ್ಗೆ ಏನು ಕೆಳಗೆ ಏನು ಮಾಡ್ತಾರೋ ವೇಟ್ ಹಾಕಿರ್ತಾರೆ, ಹಿಂಗೆ ತಿರುಗಿಸಿ ಒಗಿರಿ, ಮತ್ತು ಹಿಂಗೆ ಬಂದು ನಿಂದಿರ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮನ್ನು ಒಗೆದ್ರು ಸಮಾಧಾನ. ಹಿಂಗಿರ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಆ ಸಮಾಧಾನದ ಕಲೆ ಯಾರಿಗೆ ಗೊತ್ತದನು? ಲೈಫ್ ಈಸ್ ಅನ್ ಆರ್ಟ್. ಆಕೆ ಏನು ಮಾಡ್ತಾಳಂದ್ರೆ, ಡೊಂಬ್ರಕ್ಕಿ ಆ ಬಡಗಿ ಮೇಲೆ ದೃಷ್ಟಿ ಇಟ್ಟಿರ್ತಾಳೆ, ಆ ಶಬ್ದದ ಕಡೆಗೆ ಲಕ್ಷ್ಯ ಇರ್ತಾವೆ, ಕಿವಿ ಇರ್ತಾವೆ. ಆಕೆ ಅಗದಿ ಆರಾಮ್ಸಿ ದಾಟಿ ನಡ್ಕೋತಾ ಹೋಗ್ತಾಳೆ. ಅಷ್ಟ ಅಲ್ಲಿ ನಡಕ್ಕೆ ಹೋಗಿ ಆ ತಂತಿ ಹಿಂಗೆ ಮಾಡ್ತಾಳೆ. ಏನ್ರಿ ಇದು ಅರ್ಥ ಅಂದ್ರೆ, ಆಕೆ ಏನು ಆಗ್ಬೇಕಾಗಿದೆ ಅಂದ್ರೆ ಆಯುಷ್ಯ ತುಂಬ ಸಮಾಧಾನಲೇ ಇರಬೇಕಾದ್ರೆ, ಈ ದಂಡಿಯಿಂದ ಆ ದಂಡಿ ಸಮಾಧಾನ. ಬಿದ್ಲು ಅಂದ್ರೆ ಅರ್ಥಾತ್ ನಮ್ಮ ಪ್ರಪಂಚದಲ್ಲಿ ನಾವು ಈ ದಂಡಿಯಿಂದ ಆ ದಂಡಿ ಸಮಾಧಾನಲೇ ಹೋಗಬೇಕು ಅಂತ ತಂತಿ ಮೇಲೆ ನಡೆದಂಗೆ. ಅದಕ್ಕೆ ಎರಡು ಸಾಧನೆ ಬೇಕು. ಎರಡು ಖಡ್ಗ, ಒಂದು ಢಾಲು ಬೇಕು. ಒಂದು ಯಾವುದು ಅಂದ್ರೆ ನಮ್ಮದು ದೃಷ್ಟಿ ಎದ್ರ ಮೇಲೆ ಇರಬೇಕು ಅಂದ್ರೆ, ಹಿಂಗಾಕೆ ಏನು ಕೋಲ್ ಹಿಡಿದಿರ್ತಾಳೋ ಹಂಗೆ ಭಗವಂತನ ನಾಮದ ಮೇಲೆ ನಮ್ಮ ದೃಷ್ಟಿ ಇರಬೇಕು. ನಮ್ಮ ನಾಮದ ಮೇಲೆ ದೃಷ್ಟಿ ಇಟ್ಕೊಂಡು ಕೆಳಗೇನು ಢೋಲು ಬಾರಿಸ್ಲಿಕ್ಕತ್ತಾನು, ಅದು ಸತ್ಸಂಗ ಇದ್ದಂಗೆ. ಸತ್ಸಂಗದ ಕಡೆ ಕಿವಿ ಕೊಟ್ಕೊಂಡು ಜನರು ಏನಂತಾರೆ ಅನ್ನೋ ಕಡೆ ಲಕ್ಷ್ಯ ಕೊಡದೇ ಇದ್ದರೆ ಈ ದಂಡಿಂದ ಆ ದಂಡಿ ತನಕ ಸಮಾಧಾನಲೇ ಹೋಗ್ತೀವಿ. ಇದು ಜೀವನದ ರಹಸ್ಯ. ಇದನ್ನು ನಾವು ಇದರೊಳಗೆ ಪರಿಣತಿ ಹೊಂದದ ಹೊರತು ನಮ್ಮ ಶಾಲಿ, ಕಾಲೇಜು, ಶಿಕ್ಷಣ, ಮತ್ತೊಂದೇನು ಈ ವಿಜ್ಞಾನ, ಈ ಆವಿಷ್ಕಾರ, ಇವೆಲ್ಲ ಏನವನು ನೀವು ಜಗತ್ತಿನ ವಿಮಾನದಲ್ಲಿ ಮಂಗಳ ಬೇಕಾದಲ್ಲಿ ಹೋಗಿ ಬರ್ರಿ, ಮತ್ತು ಬಂದ ಕೂಡಲೇ ಅದ ಚಿಂತೆ, ಅದ ಕಾಳಜಿ, ಅದ ದುಃಖ, ಇದಕ್ಕೆ ಕೇವಲ ಅಧ್ಯಾತ್ಮ ಒಂದೇ ಒಂದು ಸಾಧನೆ, ಭಗವಂತನ ಭಕ್ತಿ ನಾಮಸ್ಮರಣೆ ಒಂದೇ ಒಂದು ಸಾಧನೆ. ಆದ್ದರಿಂದ ಮಹಾರಾಜರು ಎಷ್ಟು ಕಳಕಳಿಯಿಂದ, ನಾನು ನಿಮ್ಗೆ ಅಗದಿ ಕಳಕಳಿಯಿಂದ ಹೇಳ್ತೀನಿ, ನಾಮಸ್ಮರಣೆ ಮಾಡಿ. ಅವ್ರಿಗೆ ನಮ್ಮ ಖರೆ ಹಿತ ಎದುರಾಗದ ಅನ್ನೋದು ಗೊತ್ತದ ರೀ, ನಮಗೆ ಗೊತ್ತಿಲ್ಲ ಅಷ್ಟು. ನಮ್ಮ ನಿಜವಾದ ಹಿತ ಎದುರಾಗದ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಗೊತ್ತದ. ಆದ್ದರಿಂದ ಅವ್ರು ಕಳಕಳಿಯಿಂದ ಹೇಳ್ತಾರೆ, ನಾ ಅಗ್ದಿ ಕಳಕಳಿಯಿಂದ ಹೇಳ್ತೀನಿ, ನಾಮಸ್ಮರಣೆ ಮಾಡಿ. ನಾನು ನಿಮಗೆ ಕೈ ಮುಗಿದು ಹೇಳ್ತೀನಿ, ನಾಮಸ್ಮರಣೆ ಮಾಡಿ. ಇಷ್ಟು ಹೇಳುವ ಸಮಾಧಾನ ಆಗಲಿಲ್ಲ ರೀ ಅವ್ರಿಗೆ. ನಾನು ನಿಮಗೆ ಕಾಲು ಬಿದ್ದು ಹೇಳ್ತೀನಿ, ನಾಮಸ್ಮರಣೆ ಮಾಡಿ. ಆದರೂ ನಾವು ಏನು ಎಷ್ಟು ಅಗ್ದಿ ತಯಾರಿದ್ದೀವಿ ಅಂದ್ರೆ, ಕಾಲು ಬಿದ್ದು ಹೇಳ್ತೀನಿ ನಾಮಸ್ಮರಣೆ ಮಾಡಿರಿ ಅಂದರೂ ನಾವೇನು ಮಾಡಲಿ, ನಮ್ಮದ ಏನು ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ, ನಮ್ಮದ ಒಂದು ಇದನ್ನು ಮೆರೆಸ್ಲಿಕ್ಕೆ ಹತ್ತೀವಿ.
ಬ್ರಹ್ಮಾನಂದ ಮಹಾರಾಜರಂಥ ಷಟ್ಶಾಸ್ತ್ರ ವಿದ್ವಾಂಸರು ಅವ್ರ ಪಾದದ ಮೇಲೆ ಹಣಿ ಇಟ್ಟು ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡು. ಯಾವ ಬಿಡ್ಲಿಕ್ಕೆ ಶಕ್ಯದ ರೀ? ಷಟ್ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರೋ ಅವ್ರು ನೋಡ್ತೀವಿ ಅಂತ ಜರ್ತಾರಿ ಶಾಲೆ ಹೆಗಲ ಮೇಲೆ ಕೆಲಸ, ಅದ್ರದ್ದೇನು ಉಪಯೋಗ ಇರೋಂಗಿಲ್ಲ, ಏನಿಲ್ಲ. ಅದನ್ನು ನಾವು ದೊಡ್ಡ ಶಾಸ್ತ್ರಿ ಇದ್ದೀವಿ ಅನ್ಲಿಕ್ಕೆ ಹೆಗಲ ಮೇಲೆ ಒಂದು ಶಾಲೆ ಹಾಕ್ಕೊಂಡು ಅಡ್ಡಾಡ್ತಿರ್ತಾರೆ. 4 ಅಕ್ಷರ ಬಂದು ಅಂದ್ರೆ ಮುಗಿದು ಹೋತ್ರಿ. ಜ್ಞಾನೇಶ್ವರ ಮಹಾರಾಜರು ಎಷ್ಟು ಚಂದ ಉದಾಹರಣೆ ಹೇಳಿದರು. ನಾಲಿಗೆ 4 ಅಕ್ಷರ ಸಿಡಿದ ಕೂಡಲೇ ನಾವೇನು ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ ಬೃಹಸ್ಪತಿಯನ್ನು ಸಹಿತ ತುಚ್ಛ ಮಾಡಿಬಿಡ್ತೀವಿ. ನಾಲಿಗೆ 4 ಅಕ್ಷರ ಸಿಡಿದ್ರೆ ಅರ್ಥಾತ್ ಯದಾ ಕಿಂಚಿಜ್ಞೋಹಂ ದ್ವಿಪೈವ ಮದಾಂಧಃ ಸಮಭವಂ ತದಾ ಸರ್ವಜ್ಞೋಸ್ಮೀತ್ಯಭವದವಲಿಪ್ತಂ ಮಮ ಮನಃ ಯದಾ ಕಿಂಚಿತ್ ಕಿಂಚಿತ್ ಬುಧಜನ ಸಕಾಶಾದವಗತಂ ತದಾ ಮೂರ್ಖೋಸ್ಮೀತಿ ಜ್ವರೈವ ಮದೋ ಮೇ ವ್ಯಪಗತಃ. ಯದಾ ಕಿಂಚಿಜ್ಞೋಹಂ, ಯಾವ ಒಂಚೂರು ತಿಳ್ಕೊಂಡಿದ್ದೆ, ದ್ವಿಪ ಇವ ಮದಾಂಧಸ್, ಮದವನ್ನು ಮತ್ತಾನಿಗತೆ ಅಡ್ಡಾಡ್ತೈತಿ. ಯದಾ ಕಿಂಚಿಜ್ಞೋಹಂ ದ್ವಿಪ ಇವ ಮದಾಂಧಸ್ ಸಮಭವಂ ತದಾ ಸರ್ವಜ್ಞೋಸ್ಮೀತ್ಯಭವದವಲಿಪ್ತಂ ಮಮ ಮನ. ಅವನ ಸರ್ವಜ್ಞ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಆದರೆ ಯದಾ ಕಿಂಚಿತ್ ಕಿಂಚಿತ್ ಬುಧ ಜನ ಸಕಾಶಾದವಗತಂ, ಯಾವಾಗ ಸ್ವಲ್ಪ ಖರೇ ಜ್ಞಾನಿಗಳ ಹತ್ರ, ಅನುಭವಿಗಳ ಹತ್ರ ಕೂತ್ಕೊಂಡು ನಾನು ಕೇಳಲಿಕ್ಕೆ ಹತ್ತೆ, ತಿಳ್ಕೊಳ್ಳಿಕ್ಕೆ ಹತ್ತೆ, ತದಾ ಮೂರ್ಖೋಸ್ಮೀತಿ, ಆವಾಗ ನಾ ಮೂರ್ಖಿದ್ದೀನಿ ಅಂತ ಒಂದು ಪ್ಯಾರಾಸೆಟಮಾಲ್ ಗುಳಿಗೆ ಕೊಟ್ಟರೆ ಹೆಂಗೆ ಜ್ವರ ಇಳಿಬೇಕು ಹಂಗೆ ನನ್ನ ಮದ ಎಲ್ಲ ಹೇಳಿದ್ರು. ಇವತ್ತು ಮುಂಜಾನೆ ಪ್ರವಚನದಾಗ ನಿನ್ನೆ ಪ್ರವಚನದಾಗ ಹೇಳಿದೆ, ಅಲ್ಲಿ ಗ್ರೀಸ್ ದೇಶದಲ್ಲಿ ಒಬ್ಬ ಸಾಕ್ರೆಟಿಸ್ ಅಂತ ಆಗಿ ಹೋದ. ಅವನ ಬಗ್ಗೆ ಒಂದು ದೇವರಿಗೆ ಕೌಲು ಕೇಳಿದ್ದು. ಅವನ ಬಗ್ಗೆ ಅಲ್ಲ, ಒಂದು ದೇವರಿಗೆ ಒಂದು ಕೌಲು ಕೇಳಿದ್ರಿಂದ ಹೂ ಈಸ್ ದಿ ವೈಜೆಸ್ಟ್ ಮ್ಯಾನ್ ಆಫ್ ಗ್ರೀಸ್. ಅವಾಗ ದೇವ್ರು ಹೇಳ್ತಂತ, ಸಾಕ್ರೆಟಿಸ್ ಈಸ್ ವೈಜೆಸ್ಟ್ ಆ್ಯಂಡ್ ಅಗ್ಲಿಯೆಸ್ಟ್ ಮ್ಯಾನ್ ಆಫ್ ಗ್ರೀಸ್. ಎಲ್ಲರಿಗೂ ಆಶ್ಚರ್ಯ ಆಯ್ತು, ಇಂಥ ದೊಡ್ಡ ಶಾಣೆ ಏನಿದ್ದ, ನಾವು ಏನು ಓದ್ಯಾನ, ಯಾವ ಡಿಗ್ರಿ ಮಾಡಿ ಕೂಡ ಅವ್ನು ಕೇಳಲಿಕ್ಕೆ ಹೋದ್ರಂತ. ಏನಪ್ಪ ಹೀಗೆಲ್ಲ ದೇವ್ರು ಹೇಳಿದರು, ನೀನು ಭಾಳ ದೊಡ್ಡ ಶಾಣೆ ಇದ್ದಿ ಅಂತ. ಹೌದೇನು? ಮತ್ತು ಹೌದು, ನಾ ಶಾಣೆ ಇದ್ದೀನಿ ಅಂತ. ಅದು ಹೆಂಗೆ? ಪೀಪಲ್ ಡಿಡ್ ನಾಟ್ ನೋ ದ್ಯಾಟ್ ದೇ ಡಿಡ್ ನಾಟ್ ನೋ. I know that I did not know. That's why I am wisest man of Greece ಅಂತ. ನಾವು ಎಷ್ಟು ಮೂರ್ಖಿದ್ದೀವಿ, ಎಷ್ಟು ಅಜ್ಞಾನಿ ಇದ್ದೀವಿ ಅನ್ನೋದು ನಮಗೆ ಜ್ಞಾನ ಇಲ್ಲ. ಆದ್ದರಿಂದ ನಾವು ಅಜ್ಞಾನಿ. ಅವನು ಹೇಳಿದ, ನಾನು ಎಷ್ಟು ಅಜ್ಞಾನಿ ಇದ್ದೀನಿ ಅನ್ನೋ ಜ್ಞಾನ ನನಗಿರೋದರಿಂದ ನಾ ಶಾಣ ಇದ್ದೀನಿ. ನಾನು ಅಜ್ಞಾನಿ ಇದ್ದೇನೆ, ನನಗೆ ಏನೂ ತಿಳುವಳಿಕೆ ಇಲ್ಲ, ನೀವೇ ನನ್ನ ಹೃದಯದಲ್ಲಿ ನಿಂತು ನಿಮ್ಮ ಪಾದದಲ್ಲಿ ಪ್ರೇಮ ಹುಟ್ಟುವಂತೆ ಮಾಡಿ. ಎಂಥ ದೊಡ್ಡದೊಂದು ಸಮಾಜದ ಮೇಲೆ ಇವಾಗ ಆತಂಕ ಒದಗಿ ಬಂದದ್ದು ನೋಡ್ರಿ. ಭೌತಿಕ ಶಾಸ್ತ್ರ, ಭೌತಿಕ ವಿಜ್ಞಾನ, ಪಾಶ್ಚಾತ್ಯ ಸಂಸ್ಕೃತಿ, ಅರ್ಥಾತ್ ಏನೋ ವೈಜ್ಞಾನಿಕ ಸಂಸ್ಕೃತಿ ಒಂದು ಆತಂಕ ಆಗಿದೆ. ಇಂಥ ಸಮಯದಲ್ಲಿ ನಾವು ಅಗದಿ ಕಳಕಳಿಯಿಂದ ಅವ್ರ ಕಾಲು ಗಟ್ಟೆ ಹಿಡ್ಕೊಂಡ್ರೆ ಮಾತ್ರ ಈ ಪ್ರವಾಹದ ಪ್ರಚಂಡವಾಗಿರ್ತಕ್ಕಂಥ ಇದರೊಳಗಿಂದ ನಾವು ಉಳಿಲಿಕ್ಕೆ ಶಕ್ಯ. ಇದು ಎಲ್ಲಿ ತೊಗೊಂಡು ಹೋಗಿ ಒಗೀತದೋ ಹೇಳಿಕ್ಕೆ ಬರಂಗಿಲ್ಲ ರೀ. ಮಹಾರಾಜ ಕಡೆಗೆ ಒಬ್ಬರು ಬಂದು, ನಾನು ಕಾಲೇಜ್ ತೆಗಿಬೇಕಂತ. ಮಹಾರಾಜ ಹೇಳಿದ್ರು, ಈ ಕಾಲೇಜ್ ಗೀಲೇಜ್ ಏನು ಗೊತ್ತಾಗೋದಿಲ್ಲ, ಅದ್ರ ಗೊಂದಾವಲ್ಲ, ನಾನು ಒಂದು ಸಾಲಿ ತೆಗಿ. ಅರೆ ಸಾಲಿ? ನಾ ಇದೀಗ ಅದನ್ನ ಹೇಳಿದೆ, ಅದೊಂದು ಚೂರು ಉಳ್ದ. 3000 ಮಠ ಸ್ವಾಮಿಗಳು ನಮ್ಮನ್ನು ಭೇಟಿ ಆಗ್ಲಿಕ್ಕೆ ಬಂದರು. ಅವರು ಅಗದಿ ಪ್ರೀತಿಲೇ ಹೇಳಿದರು, ಗುರುಗಳ ಖರೆ ಅಂದರು, ನೀವು ಶಾಣ್ಯಾರಿದ್ದೀರಿ ಅದು. ಯಾಕೆ ರೀ ಅಂದೆ. ಅಲ್ರಿ, ನಾವು ಹುಚ್ಚರಂಗೆ ಸಾಲಿ ತೆಗ್ದೀವಿ. ಮೊದಲೇದಾಗಿ ಆ ಹುಡುಗರ ಕಡೆ ಬಯಸ್ಕೋತೀವಿ, ಮಾಸ್ತರ್ ಕಡೆ ಬಯಸ್ಕೋತೀವಿ, ಆ ಪೇರೆಂಟ್ಸ್ಗಳ ಕಡೆ ಬಯಸ್ಕೋತೀವಿ, ಆಫೀಸ್ನಾಗ ಕೆಲಸ ಮಾಡೋರ ಕಡೆ ಬಯಸ್ಕೋತೀವಿ, ಮಂದಿ ಕಡೆಯಿಂದ ಬಯಸ್ಕೋತೀವಿ. ಎದಕ್ಕೆ ಬೇಕಾಗಿತ್ತು ಇಂಥಪ್ಪರಿಂದ ಸಾಲಿ ಅಂತ? ನಿಮಗೇನು ಸಾಲಿ ತೆಗಿಬಾರ್ದು ಅಂತೇನು ನೀವು ನಿರ್ಧಾರ ಮಾಡಿರಲಿಲ್ಲ,
ಬಹಳ ಚಲೋ ಕೆಲಸ ಮಾಡಿದ್ರು ನೋಡ್ರಿ ಅಂತೇಳಿ ನಾ ಹೇಳಿದೆ ಮಹಾರಾಜರಿಗೆ ಇದು ಇಲ್ಲರಿ, ಹಿಂಗಾಗಿ ಸಾಲಿ ಕಲಿಬಾರ್ದು ಅನ್ನೋದನ್ನು ನಾವು ವಿಚಾರ ಮಾಡಬೇಕಿಲ್ಲ. ಸಾಲಿ ಕಲೀರಿ, ಡಿಗ್ರಿ ಮಾಡ್ಕೊಂಡ್ರಿ, ನೌಕರಿ ಮಾಡಿರಿ, ಪ್ರಪಂಚ ಮಾಡಿರಿ, ಅದ್ರ ಕೊನೆಗೆ ಏನದು ನಮ್ಮ ಜೀವನದ ಪರಮೋಚ್ಚ ಮೌಲ್ಯ ಏನು? ವಾಟ್ ಈಸ್ ದಿ ಸುಪ್ರೀಮ್ ವ್ಯಾಲ್ಯೂ ಆಫ್ ಲೈಫ್? ನಮ್ಗೆ ಆಯುಷ್ಯದೊಳಗೆ ಮುಖ್ಯವಾಗಿ ಏನು ಸಾಧಿಸ್ಬೇಕು? ಇದು 10ನೇ ತಿಂಗಳು ನಾವು ಬರ್ಲಿಕ್ಕೆ ಹತ್ತದ್ದು. ಇದ್ರ ಹಿಂದೆ ಒಂದು ಕಳಕಳಿ ಏನದ ಅಂದ್ರೆ ಈ ಪಾಂಡುರಂಗನ ಸಾನ್ನಿಧ್ಯದಲ್ಲಿ ವರ್ಷಾನುಗಟ್ಟಲೆ ಇದ್ದು ಬ್ರಹ್ಮಾನಂದ ಮಹಾರಾಜರು ಬಂದವರಿಗೆಲ್ಲ ಹೊಟ್ಟಿಗೆ ಹಾಕಿ ನೆತ್ತಿ ನೋಡಿ ಅವ್ರದ್ದು ಯೋಗಕ್ಷೇಮ ನೋಡಿ ಅವ್ರ ಕಡೆಯಿಂದ ನಾಮಸ್ಮರಣೆ ಮಾಡಿಸಿ 13 ಕೋಟಿ ಜಪ ಸಾಂಗತ ಮಾಡಿಸಿದ್ರು. ಅದು ಗಾಳಿ ಆದರೆ ಅದು ವೈಬ್ರೇಷನ್ ಏನದನು ಇನ್ನೂ ಇಲ್ಲಿರೋದರಿಂದಾಗಿ ಅದು ಚಿರಂತನವಾಗಿ ಉಳಿತಕ್ಕಂಥ ವೈಬ್ರೇಷನ್ ಅದು. ಆದ್ದರಿಂದ ಅದನ್ನು ಸ್ವಲ್ಪರೂ ನಮ್ಮ ಅಂತಃಕರಣಕ್ಕೆ ತಲೆಗೆ ಹತ್ತಲಿ, ನಮ್ಮ ಮನುಷ್ಯನಾಗೂ ಚೂರ್ಚಾರ ನಾಮಸ್ಮರಣೆ ಮಾಡೋ ಬುದ್ಧಿ ಬರಲಿ, ಆ ಪಾಂಡುರಂಗ ನಮಗೂ ಅನುಗ್ರಹ ಮಾಡಲಿ. ನಾನು ಎಷ್ಟು ಸಲ ಪ್ರತಿ ಸಲ ಹೇಳ್ತೀನಿ, ಇದೇನು ಸಾಮಾನ್ಯ ಕ್ಷೇತ್ರ ಅಲ್ಲಿದು. ಬ್ರಹ್ಮಾನಂದ ಮಹಾರಾಜರು ಇಲ್ಲಿ ವರ್ಷಾನುಗಟ್ಟಲೆ ಧಡಪಡಿಸ್ಬೇಕಾದ್ರೆ 1901ನೇ ಇಸ್ವಿಯಲ್ಲಿ ಮಹಾರಾಜರು ಇಲ್ಲೇ ಉತ್ಸವಕ್ಕೆ ಬಂದಾಗ ಕೆರೆಯಾಗಿ ನೀರು ಇದ್ದಿದ್ದಿಲ್ಲ. ಎಲ್ಲರೂ ಅಂದರು, ಮಹಾರಾಜ್ ಕೆರೆ ಒಳಗೆ ನೀರಿಲ್ಲ, ಉತ್ಸವ ಹೆಂಗೆ ಮಾಡೋದು? ಆವಾಗ ಮಹಾರಾಜರು ಮಗುಳನ್ನ ಕೇಳಿದರು, ಅಲ್ರಿ ಯಾವ ಪರಮಾತ್ಮನ ಉತ್ಸವ ನಾವು ಮಾಡೋರಿದ್ದೀವು, ಆ ಪರಮಾತ್ಮನಿಗೆ ಅದ್ರ ವ್ಯವಸ್ಥಾದ ಕಲ್ಪನಾ ಇಲ್ಲೇನು? ನಾವ್ಯಾಕೆ ಕಾಳಜಿ ಮಾಡ್ಬೇಕಾದ್ರೆ? ನೀವೇನು ಕಾಳಜಿ ಮಾಡಬೇಡ್ರಿ, ಅವ ನಮ್ಮ ನೀರಿನ ವ್ಯವಸ್ಥೆ ಮಾಡಿದ್ರೆ ಉತ್ಸವ ಮಾಡೋಣ. ಮುಂದೆ ಹೇಳ್ತೀನಿ, ಅವತ್ತು ರಾತ್ರಿ ಮಳೆ ಬಂತು ಎಲ್ಲಿತ್ತು ಏನು ಕೆರೆ ತುಂಬಿ ಹರಿಲಿಕ್ಕೆ ಹತ್ತಿ ಎಲ್ಲ ಬಾವಿ ಕೆರೆ ಎಲ್ಲ ತುಂಬಿ ಹೋಗ್ಬಿಟ್ಟು. ಇದು ನಾವು ಬರೀ ಚಮತ್ಕಾರ ಅನ್ನೋದ್ರಾಗ ಏನು ಅರ್ಥ ಇಲ್ಲರಿ. ಅವ್ರಿಗೆ ಏನು ಅಪೇಕ್ಷಿತದ ನಮಗೆ ಅದು ಬೇಕಾಗಿದೆ. ಮಹಾರಾಜರಿಗೆ ಕಾಗವಾಡಕ್ಕೆ ಹೋದಾಗ ಅಲ್ಲೊಬ್ಬ ಫಾರ್ಸಿ ಶೇಡ್ಜಿ ಇದ್ದ, ಅವನೊಂದು ಬಟ್ಟೆ ಗಿರಣಿ ಇತ್ತು. ಮಹಾರಾಜ್ ಒಂದು ಸಲ ಬಟ್ಟೆ ಗಿರಣಿ ನೋಡ್ಲಿಕ್ಕೆ ಬರ್ರಿ. ಮಹಾರಾಜರಂದರು, ನೀನು ಬಹಳಷ್ಟು ಅನ್ನದಾನ ಮಾಡು, ನಾ ಬರ್ತೀನಿ ಅಂತೇಳಿ. ಅವ ಎಷ್ಟು ಅನ್ನದಾನ ಮಾಡಿದ ಅಂದ್ರೆ ಅದನ್ನು ನೋಡಿ ಮಹಾರಾಜ ಕಣ್ಣ ನೀರು ಬಂದು. ಮಹಾರಾಜರು ವಾಹ್, ಏನು ಬೇಕಾದ ಕೇಳ್ಕೊಡ್ತೀನಿ ಅಂತ. ಇಷ್ಟೆಲ್ಲ ಅದರ ಖರೆ ಸಂತಾನ ಇಲ್ಲ, ನಿನ್ನ ಗಂಡಸ ಮಗ ಆಗ್ತಾನಂತ. ಹೆಂಗೋ ಹಂಗೆ ನಮಗೆ ಅನ್ನಿಸ್ತಿತ್ತು. ಗಂಡಸ ಮಗ ಆಗ್ಬೇಕಂತ ಅಲ್ರಿ ನಮಗೆ ಅನಿಸಿದ್ದು. ಭಾಳಷ್ಟು ನಾಮಸ್ಮರಣೆ ಆಗಲಿ, ಇಲ್ಲೆಲ್ಲ ಏನದ ಪ್ರತಿ ತಿಂಗಳಿಗೆ 1 ದಿವಸವೇ ಪಾಂಡುರಂಗನ ಸಾನ್ನಿಧ್ಯದಲ್ಲಿ ಅನ್ನದಾನ ಆಗಲಿ, ಬಹಳಷ್ಟು ಮಂದಿ ಊಟ ಮಾಡಿ ತೃಪ್ತ ಆಗಲಿ. ಇದ್ರ ಜೊತೆಗೆ ಇನ್ನೂ ಒಂದು ಮಹತ್ವದ ವಿಚಾರ ಏನು ಅಂದರೆ, ನಮಗೆ ಇಲ್ಲೊಂದು ದತ್ತ ಮಂದಿರ ಅದು. ಅದು ಸುತ್ತಮುತ್ತಲು ಸಾಧಾರಣ ಒಂದು 6-7 ಗುಂಠೆ ಜಾಗ ಅದು. 30 ವರ್ಷ ಆಯ್ತು ನಮಗೆ ಕೊಟ್ಟದನ್ನು. ಅಲ್ಲಿ ಒಂದು ಇಟ್ಟಂಗಿ ಇಡ್ಲಿಕ್ಕೆ ಆಗಿದ್ದಿಲ್ಲ ನಮ್ಗೆ. ಮಹಾರಾಜ ಹೇಳ್ತಿದ್ರು, ಸಮಯ ಅನುಕೂಲ ಇದ್ರೆ ಅರ್ಥಾತ್ ಸಮಯ ಅನುಕೂಲ ಇದ್ರೆ ಸ್ವಲ್ಪ ಪ್ರಯತ್ನದಿಂದ ದೊಡ್ಡ ಕೆಲಸ ಆಗ್ತಾವೆ. ಸಮಯ ಅನುಕೂಲ ಇದ್ದಿದ್ದಿಲ್ಲ ಅಂದ್ರೆ ಭಾಳ ಪ್ರಯತ್ನ ಮಾಡಿದರೂ ಸಣ್ಣ ಕೆಲಸ ಆಗೋದಿಲ್ಲ. ಸಮಯದ ಪ್ರತೀಕ್ಷಾ ಮಾಡಬೇಕಾಗ್ತದೆ. ನಾವು ಮ್ಯಾಲಿನ ಮೇಲೆ ಅವ್ರು ದೇಶಪಾಂಡೆ ಅವ್ರು ಬಂದು ಹೇಳ್ತಿದ್ರು, ಪತ್ರ ಬರಿತಿದ್ರು, ಗುರುಗಳು ಏನಾರು ಒಂದು ಮಾಡಲಿ, ಶುರು ಮಾಡಿರಿ. ಅಂದೆ ಇನ್ನೂ ಸಮಯ ಅನುಕೂಲ ಇಲ್ಲ. ಅದೇನೋ ಒಂದು ಪಟ್ನ ಶುರುವಾತು, ಇಲ್ಲಿ ಬರಲಿಕ್ಕೂ ಶುರುವಾತು, ಅಲ್ಲಿ ಕೆಲಸನೂ ಶುರುವಾತು. ಇವತ್ತು ಆ ದತ್ತಾತ್ರೇಯ ದೇವಸ್ಥಾನ ಸ್ವಲ್ಪ ಜೀರ್ಣ ಆಗಿತ್ತು ಅಂತ ಅದನ್ನೂ ತೆಗೆದು ಅದನ್ನೂ ಕಟ್ಟಿಸ್ಲಿಕ್ಕತ್ತೀವಿ. ತಿಂಗಳಿಗೆ 1 ದಿವಸ ಅಥವಾ 2 ದಿವಸ ಬಂದು ಕಟ್ಟಿಸ್ತೀವಿ. ಇವು ಸಾಧಾರಣ ನಾಳೆ 1 ದಿವಸ ಕಟ್ಟಿದ್ರೆ 3 ಸ್ಲ್ಯಾಬ್ ಲೆವೆಲ್ಲಿಗೆ ಬರ್ತಾವೆ. ನಾನು ಹೋಸಲ ಬಂದಾಗ ಹೇಳಿದೆ, ಇಲ್ಲೇನು ನಾಮಸ್ಮರಣೆ ಅನ್ನದಾನ ನಡೀತದನ್ನು ಉಪಾಸನ, ಇದ್ರದ ಏನದ ಅಂದ್ರೆ ಅದರ ಫಲ ಅಲ್ಲಿ. महाराज ಹೇಳಿದ್ರು, तुम्ही फक्त उपासनेकडे लक्ष द्या, मी पैसेचे पाऊस पाडतो ಅಂತ. ನೀವು ಉಪಾಸನೆ ಕಡೆ ಲಕ್ಷ್ಯ ಕೊಡ್ರಿ, ನಾ ದುಡ್ಡಿನ ಮಳೆ ಸುರಿಸ್ತೀನಿ ಅಂತ. ನಮ್ಮ 8-10 ಕಡೆಗೆ ಈಗ ಮಂದಿರ ನಡೆದಾವ ಕನ್ಸ್ಟ್ರಕ್ಷನ್. ಎಲ್ಲೆಲ್ಲೂ ನಮಗೇನೂ ಕಡಿಮೆ ಬಿಡೋದಿಲ್ಲ. ಮಹಾರಾಜರು ನಮ್ಮ ಉದ್ದೇಶ ಏನದ, ಸಮಾಜ ಹೆಂಗಾದರೂ ಮಾಡಿ ಭಗವಂತನ ಕಡೆಗೆ ಹೊರಳಿ ತಿರುಗಲಿ, ಭಗವಂತನ ಭಕ್ತಿ ಮಾಡಲಿ, ನಾಮಸ್ಮರಣೆ ಮಾಡಲಿ, ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅನ್ನುವಂಥ ಕಳಕಳಿಯಿಂದ ನಾವು ಪ್ರತಿ ತಿಂಗಳು ಬರ್ಲಿಕ್ಕೆ ಹತ್ತೀವಿ. ಇದು 10ನೇ ತಿಂಗಳು.
ಇನ್ನೂ 3 ತಿಂಗಳಂತೂ ನಿಶ್ಚಿತವಾಗಿ ಬರ್ತೀವಿ. ಆಮೇಲೆ ನಮಗೆ ಅನ್ನಿಸ್ತದ ಏನು ಅಂದ್ರೆ ಅಲ್ಲಿ ಪ್ರತಿಷ್ಠಾಪನಾ ದತ್ತ ಮಹಾರಾಜರದು ಬ್ರಹ್ಮಾನಂದ ಮಹಾರಾಜರದು ಪ್ರತಿಷ್ಠಾಪನಾ ನಿನ್ನೆ ನಾವು ಅರ್ಥಾತ್ ಏನು ಅಂದ್ರೆ ಇದಕ್ಕೆ ಹೋಗಿದ್ವಿ, ಕೋಳಿವಾಡಕ್ಕೆ. ಅಲ್ಲಿ ವೀರನಾರಾಯಣ ದೇವಸ್ಥಾನ ಕಟ್ಸ್ಲತ್ತೀವಿ. ನಿನ್ನೆ ಆ ವೀರನಾರಾಯಣ ನೇಲಿ ದತ್ತಾತ್ರೇಯ ಗುಡಿಯೊಳಗೆ ಇಟ್ಟಿದ್ವಿ. ಅಲ್ಲಿಂದ ತಂದಿಟ್ಟು ನಿನ್ನ ಜಯಂತಿ ಉತ್ಸವ ಮಾಡಿ ಮತ್ತೂರು ಅವ್ರು ಬಂದು ಗಮಕ ಹಾಡಿ ಭಾಳ ಚಂದ ಉತ್ಸವ ಆಯಿತು. ಇನ್ನು ಮುಂದಿನ ವರ್ಷದ ಉತ್ಸವ ಪ್ರತಿಷ್ಠಾಪನಾ ಮಾಡೋಣ ಅಂತ ಹೇಳಿದ್ವಿ. ಸಮಾಜದಲ್ಲಿ ಏನಿದೆ ಅಂದರೆ ಇವತ್ತು ನಮಗೆ ದೇವಸ್ಥಾನಗಳ ಬಹಳ ದೊಡ್ಡ ಪ್ರೇರಕ ಶಕ್ತಿಯಾಗ್ಯಾವ. ಆದ್ದರಿಂದ ಆ ಮೂಲಕವಾಗಿ ನಮ್ಮಲ್ಲಿ ಚೂಚಾರ ಏನಾದರೂ ಆಧ್ಯಾತ್ಮಿಕ ಅಂತರ್ಮುಖತಾ ಬರಲಿ ಅಂತ 24 ತಾಸು ಬಹಿರ್ಮುಖ ಇದ್ದೀವಿ ರೀ. ಇದರೊಳಗಿಂದ ಯಾವ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಮಹಾರಾಜರ ಕಡೆಗೆ ಒಬ್ಬರು ಬಂದರು, ಮಹಾರಾಜ್ ನಮ್ಮ ಮನೆಯೊಳಗೆ ಎಲ್ಲ ಅನುಕೂಲದಲ್ಲಿ ಖರೆ ಸಮಾಧಾನ ಇಲ್ಲ ಅಂತ. ಮಹಾರಾಜ್ ಹೇಳಿದ್ರು, ಸಮಾಧಾನ ಹೊರಗೆ ಇಲ್ಲೇ ಇಲ್ಲ ಅಂದರು. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ನಿಮಗೆ ಸಮಾಧಾನ ಬೇಕು ಅಂದರೆ ನೀವು ಅಂತರ್ಮುಖನ ಆಗಬೇಕು, ಭಗವಂತನ ಕಡೆಗೆ ಹೊರಳಬೇಕು, ಭಗವಂತನ ಭಕ್ತಿನ ಮಾಡಬೇಕು, ನಾಮಸ್ಮರಣೆನ ಮಾಡಬೇಕು. ಭಗವಂತ ಏನು ಮಾಡ್ಯಾನಂದ್ರೆ ಕೆಲವು ವಸ್ತುವನ್ನು ತನ್ನ ಕಡೆಗೆ ಇಟ್ಕೊಂಡು ತನ್ನ ಟ್ರೆಜರಿ ಹಚ್ಚಿ ಬೀಗ ಹಾಕಿ ಆ ಬೀಗದ ಕೈ ತನ್ನ ಜನಿವಾರದಾಗ ಇಟ್ಕೊಂಡು ಕೂತಾನೆ. ಇತ್ಲ ಸಿಕ್ಕರು ತುಡುಗಲಿ ಯಾರ್ಯಾರು ತೊಗೊಂಡು ಹೋಗಿದ್ದಾರೆ. ಪ್ರೇಮ, ಭಕ್ತಿ, ಸಮಾಧಾನ, ನಿಜವಾದ ಶಾಂತಿ ಇವನ್ನೆಲ್ಲ ಭಗವಂತನ ಟ್ರೆಜರಿ ಒಳಗೆ ಇಟ್ಕೊಂಡು ಅವು ಈ ಹೊರಗಿನ ಜಗತ್ತಿನೊಳಗೆ ಎಲ್ಲಾದರೂ ಇಲ್ಲಿ ಸಮಾಧಾನ ದೊರೆಯುತ್ತದೆ ಅಂತ ಒಂದು ಅಂಗಡಿ ಇದೆ ಏನ್ರಿ, ನರಗುಂದ ಬಿಡ್ರಿ ನೀವು, ಹುಬ್ಬಳ್ಳಿ ಧಾರವಾಡ ಬಿಡ್ರಿ, ನಾವು ಪುಣೆ, ಬೆಂಗಳೂರು, ಮುಂಬೈ ಎಲ್ಲ ಅಡ್ಡಾಡಿವಿ, ಎಲ್ಲೆಲ್ಲೂ ಒಂದು ಬೋರ್ಡ್ ಇಲ್ಲ ಇಲ್ಲಿ ಸಮಾಧಾನ ಸಿಗುತ್ತದೆ ಅಂತ. ಆ ಹೊರಗೆ ಸಿಗೋ ವಸ್ತುನ ಅಲ್ಲದು. ಅದಕ್ಕೆ ಮಹಾರಾಜರು ಹೇಳಿದರು, ಅದು ಹೊರಗಿಲ್ಲೇ ಇಲ್ಲ, ಮತ್ತು ಎಲ್ಲದ ಒಳಗದ. ನೀವು ಶಾಂತವಾಗಿ ಅರ್ಥ ಕೂತ್ಕೊಂಡು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತಿರಿ, ಮನಸ್ಸು ಒಳಗೆ ಹೋಗ್ಲಿಕ್ಕೆ ಹತ್ತು, ಅಲ್ಲಿ ಸಮಾಧಾನದ ರಾಶಿ ಅದ. ಆದ್ದರಿಂದ ಮಹಾರಾಜರು ಎಷ್ಟು ಇದನ್ನು ಹೇಳಿ, ಜೇಥೆ ನಾಮ್ ತೇಥೆ ಮಾಝೆ ಪ್ರಾಣ ಹೀ ಸಂಭಾಳಾವಿ. ಎಲ್ಲಿ ನಾಮ ಅದನೋ ಅಲ್ಲಿ ನನ್ನ ಪ್ರಾಣ ಅದು. ಇನ್ನೂ ಒಂದು ಮಾತು ಹೇಳಿದ್ರಿ, ನಮಗೆ ಖರೆ ಅಂದ್ರು ಅದನ್ನು ಕೇಳಿದ್ರೆ ಮನಸ್ಸಿಗೆ ಎಷ್ಟು ಇದು ಆಗ್ತದೆ. ಮಹಾರಾಜ ಹೇಳಿದ್ರು, ಯಾರ ಮುಖದಲ್ಲಿ ಭಗವಂತನ ನಾಮ ಅದನೋ. ಮಹಾರಾಜರ ಚಿಂತಾಮಣಿಗೆ ರಾಮದೇವ್ರ ಪ್ರತಿಷ್ಠಾಪನಾಕ್ಕೆ ಹೋದಾಗ ಮರಾಠಿ ಪ್ರವಚನ ಮಾಡ್ಕೋತ ಹೇಳಿದರು, ज्यांच्यामुखी भगवंताचे नाम त्यांच्या दारात मी कुत्र्यासारखे लोळत असतो. ಬೆಲ್ಸರವರಿದ್ದರು. ಆವಾಗ ಅಲ್ಲಿ ಜಿ ವೆಂಕಣ್ಣಯ್ಯ ಅಂತ ಕೂತಿದ್ರು. ಬೆಲ್ಸರವರು ಇವ್ರು ಹೇಳಿದ್ದನ್ನು ಇಂಗ್ಲೀಷ್ನ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಿದ್ರು. ಅವಾಗ ಅವ್ರು ಹೇಳಿದರು, ಹಾಂ सांगते ಇಂಗ್ಲೀಷ್मध्ये ಅಂತ. ಬೆಲ್ಸರವ್ರು ಕೂತ್ಬಿಟ್ರು. ಹೆಂಗೆ ಹೇಳ್ಬೇಕು, ಯಾರ ಮುಖದಲ್ಲಿ ಭಗವಂತನ ನಾಮದನೋ ಅವ್ರ ಬಾಗಿಲ್ದಾಗ ನಾನು ನಾಯಿಗತೆ ಉಳ್ಳಾಡ್ತಿರ್ತೀನಿ ಅನ್ನೋದನ್ನ ಇಂಗ್ಲೀಷ್ನಾಗ ಹೆಂಗೆ ಹೇಳ್ತೀವಿ. ಆವಾಗ ಅವ್ರು ಒಮ್ಮೆಲೆ ಜಿ ವೆಂಕಣ್ಣಯ್ಯ ಅಂದರು, ಅಂಡರ್ಸ್ಟುಡ್ ಅಂದರು. ತಿಳಿಯಿತು ಅಂತ ಇರ್ಕೋದು. ನಾ ಯಾಕೆ ಹೇಳ್ತೀನಿ ಅಂದ್ರೆ, ಆಯುಷ್ಯ ತುಂಬ ಎಷ್ಟರೇ ನಾಮ ಕನಿಷ್ಠ ಅವ್ರ ಬಾಯಲ್ಲಿ ನಮಗೆ ಒಂದು ವಿಶ್ವಾಸ ಇಟ್ಟು, ಭಾವನಾ ಇಟ್ಟು, ಶ್ರದ್ಧಾ ಇಟ್ಟು, ಅವ್ರ ಸಲುವಾಗಿ ಅಂತಾದರೂ ಯಾಕಾಗಲ್ತಕ್ಕ ನಾಮಸ್ಮರಣೆ ಮಾಡಬೇಕು ಅನ್ನೋದು. ಬಹು ಸಾಹೇಬನ ಕೇಳಿ ನೀವು ಜಪ ಯಾಕೆ ಮಾಡ್ತೀವಿ, ಅವ್ರಿಗೆ ಸೇರ್ತದ ಅಂತ ಮಾಡ್ತೀವಿ. ಅಲ್ರಿ ಮನೆಯೊಳಗೆ ಗಂಡಿಗೆ ಏನು ಸೇರ್ತದ, ಏನು ಎಷ್ಟು ಪ್ರೀತಿಯಿಂದ ಮಾಡಿ ಊಟಕ್ಕೆ ಹಾಕ್ತಿರ್ತಾಳೆ. ನಿಮಗಿದು ಸೇರ್ತದ ಅಂತ ತಿಳ್ಕೊಂಡು ಮಾಡಿದ್ರಿ. ನಾವು ಯಾರ್ದಾರ ಮನೆಗೆ ಹೋದ ಕೂಡಲೇ ನಮಗೇನು ಸೇರ್ತದೆ ಕೇಳ್ಕೊಂಡು ಅದನ್ನು ಮಾಡಿರ್ತಾರೆ. ಒಂದು ಫಜೀತಾತ್ ಹಿಂಗೆ ಸೇರೋದ್ರಿಂದ ಒಮ್ಮೆ ನವನಗರಕ್ಕೆ ಹೋಗಿದ್ವಿ. ಒಂದು 15-20 ಮನೆಗೆ ಹೋಗ್ಬೇಕಾಗಿತ್ತು. ಪಾದಕ ತೊಗೊಂಡು ಅಲ್ಲಿ ಯಾರೋ ಒಬ್ಬರು ಹೇಳಿಬಿಟ್ಟಾರೆ ಎಲ್ಲರಿಗೂ ಅವ್ರ ಕಟಕ್ ಬಾಕಿ ಸೇರ್ತಾವೆ. ಹೇಳ್ತೇನೆ ನಿಮಗೆ, ಎಲ್ಲಿ ಹೋದಲ್ಲಿ ಕಟಕ್ ಬಾಕಿ. ಕೊನೆಯ ಅವ್ರ ಕೈ ಮುಗಿದು ಸ್ವಲ್ಪ ಮೆತ್ತಂದು ಮಾಡಿಪ್ಪ, ಹೊಸಡೆ ಎಲ್ಲ ನೋವಾಗಿ ಹೋದು. ಅವಧೂತರಿಗೆ ಸೇರ್ತದೆ, ಗುರುಗಳಿಗೆ ಸೇರ್ತದೆ, ಹೆಂಗೋ ಹಂಗೆ ನನ್ನ ಸದ್ಗುರುಗಳಿಗೆ ಸೇರ್ತದಂತಾರೆ. ಯಾಕಾಗುತ್ತೆ ನಮಗದರ ಅರ್ಥ ಬೇಕಾಗಿಲ್ಲ, ಅರ್ಥ ತಿಳ್ಕೋಬೇಕಾದ ಅವಶ್ಯಕತೆ ಇಲ್ಲ.
ಡಾಕ್ಟ್ರ್ ನಮಗೆ ಮೈಯಾಗ ಆರಾಮಿಲ್ಲ, ಕೆಮ್ಮು ಜ್ವರ ನೆಗಡಿ, ಫ್ಯಾಮಿಲಿ ಡಾಕ್ಟ್ರ್ ಕಡೆಗೆ ಹೋದ್ವಿ. ಅವ್ರು 4 ಗುಳಿಗೆ ಕೊಟ್ಟು ಈ ರಾತ್ರಿ ಒಂದು ತೊಗೊಂಡು ಮಲ್ಕೋ, ನಾಳೆ ಮುಂಜಾನೆ ಒಂದು ತಗೋ, ಮಧ್ಯಾಹ್ನ ಒಂದು ತಗೋ, ನಾಳೆ ಸಂಜೆ ತನಕ ಆರಾಮಾಗ್ತೀನಿ. ಡಾಕ್ಟ್ರ್ ಇದ್ರೊಳಗೆ ಏನು ಕಂಟೆಂಟ್ಸ್ ಅವ ಅನ್ನೋದು ನಾನು ಸ್ವಲ್ಪ ಚೆಂದಂಗೆ ಹೇಳ್ರಿ ಅಂದ್ರೆ ನಾನು ತೊಗೊಳಕ್ಕೆ ಇಂಟ್ರೆಸ್ಟ್ ಬಂತು. ನಿನಗೇನು ಮಾಡೋದು ತೊಗೊಂಡದ್ನೆಲ್ಲ? ನಾ ಏನು ಹೇಳಿದ ನಿನಗೆ ನನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲೇನು? ನುಂಗಿ ನೀರು ಕುಡಿ ಆರಾಮಾಗ್ತದೆ, ಅದೇನು ಕಂಟೆಂಟ್ಸ್ ತೊಗೊಂಡು ನೀ ಏನು ಮಾಡಾವಿದ್ದಿ? ನಾಮದ ಅರ್ಥ ತಿಳಿದ್ರೆ ಇಂಟ್ರೆಸ್ಟ್ ಬರ್ತದೆ. ಎದಕ್ಕೆ ಬೇಕು ನಮ್ಮ ನಾಮದ ಅರ್ಥ? ನಮ್ಮ ಪ್ರಪಂಚದ ಗಣಿತ ಬಿಡಿಸ್ಬೇಕಾದ್ರೆ ಭಗವಂತನ ನಾಮ ಅಂದ್ರೆ ಲೆಟಸ್ ಟೇಕ್ ಎಕ್ಸ್. ಎಕ್ಸದ ವ್ಯಾಲ್ಯೂ ಗೊತ್ತಾಯಿಲ್ಲ ನಮಗೆ, ಅದು ಉತ್ತರ ಬಂದಾಗ ವ್ಯಾಲ್ಯೂ ಗೊತ್ತಾಗೋದು. ಈಗ ಅದನ್ನು ಎಕ್ಸ್ ಅಂತ ತಿಳ್ಕೊಂಡು ನಾವು ನಮ್ಮ ಪ್ರಪಂಚದಲ್ಲಿ ಅದನ್ನು ಇಟ್ಕೊಂಡ ನಮ್ಮ ಪ್ರಪಂಚದ ಗಣಿತ ಬಿಡಿಸೋದು ಹೋದ್ವಿ ಅಂದ್ರೆ ಕೊನೆಗೆ ಎಕ್ಸ್ ಈಸ್ ಈಕ್ವಲ್ ಟು ಸಮಥಿಂಗ್. ನಾಮ ಅಂದ್ರೆ ಇಂಥದ್ದದ ತಿಳ್ಕೊಂಡು ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅದು ಅವ್ರಿಗೆ ಸೇರ್ತದಂತ. ನಮಗೇನು ಅದ್ರ ಬಗ್ಗೆ ಅರ್ಥ ಗೊತ್ತಾಗಬೇಕಾಗಿ ಅವಶ್ಯಕತೆ ಇಲ್ಲ. ಕಾಹೀಚ ನ ಕರುಣಿ ಪ್ರಾಣಿ ರಾಮನಾಮ ಜಪೆ ವಾಣಿ ತೇನೆ ಸಂತುಷ್ಟ ಚಕ್ರಪಾಣಿ ಭಕ್ತರಾಗಿ ಸಂಭಾಳಿ. ಯಾರೇ ಏನೇನು ಖರ್ಪಟಿ ಮಾಡುವ ಅವಶ್ಯಕತೆ ಇಲ್ಲ. ಕಾಹೀಚ ನ ಕರುಣಿ ಪ್ರಾಣಿ ರಾಮನಾಮ ಜಪೆ ವಾಣಿ. ಹಂಗಾದ್ರೆ ಸ್ನಾನ ಸಂಧ್ಯಾ ಜಪ ಬಾಕಿವೆಲ್ಲ ಅನುಷ್ಠಾನ ಮಾಡಬೇಕು, ಎಲ್ಲ ಮಾಡಿ. ಇವತ್ತೇ ಯಾರು ಬಂದಿದ್ರು ಏನೋ ವಿಷಯ ತಿಳ್ಕೊಳ್ಳಿ. ಮಹಾರಾಜ್ ಕಡೆಗೆ ಒಬ್ಬರು ಏನು ಮಾಡಿದರು, ಏನಂದ್ರು ಮಹಾರಾಜ್, ನಾವು ರಾತ್ರಿ ಉತ್ಸವದಲ್ಲಿ 4 ತಾಸು ಭಜನೆ ಮಾಡೋಕ್ಕಂದು ಮಾಡಿ. ಮಹಾರಾಜರು ಅದಕ್ಕೆ ಏನಲ್ಲಿಲ್ಲ, ಸುಮ್ಮನೆ ಇತ್ತು. ಮಹಾರಾಜರು ಅಂದರು, ಊಟ ಟೈಮ್ ಏನು ಮಾಡ್ತೀರಿ? ಊಟ ಟೈಮ್ ಏನು ಮಾಡ್ತೀವಿ? ಮಲ್ಕೋತೀವಿ, ಹರಟಿ ಹೊಡಿತೀವಿ. ಅರ್ಥಾತ್ ಏನು ಅಂದ್ರೆ ಒಂದು ಸ್ವಲ್ಪ ಹೊತ್ತು ಮಾಡಿದ್ವಿ, ಊಟ ಟೈಮ್ ಮಾಡಲೇ ಇಲ್ಲ ಅಂದರು. ಹೆಂಗೋ ಹಂಗೆ ನೀವು ನಿಮ್ಮ ಸಮಯಾನುಸಾರವಾಗಿ ಸ್ನಾನ ಸಂಧ್ಯಾ ಪೂಜಾ ಪುನಸ್ಕಾರ ಮಾಡಿ. ಊಟ ಟೈಮ್ ಏನು ಮಾಡ್ತೀರಿ? ನಾಮಸ್ಮರಣೆ ಮಾಡಬೇಕಿಲ್ಲ. ಸ್ನಾನ ಸಂಧ್ಯಾ ಜಪವ ತಪವ ನಿತ್ಯ ನೇಮ ಮಾಡಿರಿ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮಗೆ ಎಷ್ಟು ಶಕ್ಯದ ಅಷ್ಟು. ಮಹಾರಾಜರನ್ನೊಬ್ಬರು ಕೇಳಿ ಎಷ್ಟು ಜಪ ಮಾಡೋದು, ಇದಕ್ಕಿಂತಲೂ ಹೆಚ್ಚಿಗೆ ಮಾಡಲಿಕ್ಕೆ ಶಕ್ಯ ಇಲ್ಲ, ಅಷ್ಟು ಮಾಡಿ ಸಾಕು. ನಿಮ್ಮ ಪ್ರಪಂಚದ ಪ್ಯಾಟರ್ನು ಅಥವಾ ಅದರೊಳಗೆ ಏನು ಅನುಕೂಲ ಅನಾನುಕೂಲತೆ ಇದನ್ನೆಲ್ಲ ವಿಚಾರ ಮಾಡಿಕೊಂಡು ಇದಕ್ಕೆಲ್ಲದಕ್ಕೂ ಅನುಸಾರವಾಗಿ ನನಗೆ ಇದಕ್ಕಿಂತಲೂ ಹೆಚ್ಚಿಗೆ ಮಾಡಲಿಕ್ಕೆ ಆಗಂಗಿಲ್ಲ ರೀ, ಅಷ್ಟು ಪ್ರಾಮಾಣಿಕವಾಗಿ. ಮಹಾರಾಜರು ಒಂದು ಕಡೆ ಹೇಳಿದ್ರು, ಜನ್ಮಾಲ ಆಲೋ ಮುಂದೆ 24 ತಾಸು ಜಪ ಕರ, ಹುಟ್ಟಿ ಬಂದೀವಿ ಅಂತ 24 ತಾಸು ಜಪ ಮಾಡಿ. ಶಕ್ಯ ನಮಗದ ಅಂದ್ರಿ 12 ತಾಸು ಮಾಡಿರಿ, ಆಗಂಗಿಲ್ಲ. 6 ಅಲ್ಲ, 3 ಇಲ್ಲ, 1 ದಿವಸ ತಪ್ಸಲ್ಲ 1000 ಜಪ ಮಾಡಿ ಅಷ್ಟು ಆಗೋದಿಲ್ಲ. ಇಲ್ರಿ ಒಂದೊಂದು ದಿವಸ ಕೆಲಸ ಭಾಳ ಇರ್ತದೆ, ಅದು ಹೋಗಲಿ. ಮಹಾರಾಜರೇಂದ್ರು ರಾತ್ರಿ ಮಲ್ಕೊಳ್ಳೋ ಮುಂದೆ 1 ಮಾಲಿಯನ್ನು ಜಪ ಮಾಡಿ ನೋಡ್ಕೊಳ್ಳಿ. ಅಕಸ್ಮಾತ್ ನಾವು ಅಂದ್ಕೊಂಡಿವಿ ರಾತ್ರಿ ಮಲ್ಕೊಳ್ಳೋ ಮುಂದೆ 1 ಮಾಲಿ ಜಪ ಮಾಡಿ ಮಲ್ಕೊಳ್ಳಿ. ಅದಷ್ಟನ್ನು ನಾವು ಹೆಂಗೆ ಮಾಡ್ಲಿಕ್ಕೆ ಬರಬೇಕು? 40-30 ವರ್ಷ ಆತ್ರಿ, 1 ದಿವಸ ತಪ್ಸಿಲ್ಲ ನಾವು ರಾತ್ರಿ ಮಲ್ಕೊಳ್ಳೋ ಮುಂದೆ 1 ಮಾಲಿ ಜಪ ಅಂತ ಆಗಿದ್ದಾದರೆ ಆ ಸಂದರ್ಭದೊಳಗೆ ಅಕಸ್ಮಾತ್ ನಮ್ಮನ್ನು ಭಗವಂತ ಅಥವಾ ಮಹಾರಾಜರು ಭಗವಂತ ಯಾರಾದರೂ ನಮ್ಮನ್ನು ಕರೀಲಿಕ್ಕೆ ಬಂದರೆ, ಇವತ್ತಿಂದ ಒಂದು ಮಾಲಿ ಇನ್ನೂ ಜಪ ಆಗಿಲ್ಲ, ತಡೀರಿ ಅಂಥೇಳಿ, ಆಯ್ತು ಮಾಡು ಅಂತ. ನಾವು 1 ದಿವಸ ಮಾಡಿ 4 ದಿವಸ ತಪ್ಪಿಸಿದ್ರೆ ಮಹಾರಾಜ ಅಂತ ಗೊತ್ತದ, ನಡಿಯೋ ನನಗೆ ಎಷ್ಟು ಚಂದ ಮಾಡ್ತೀಯ ಅನ್ನೋದು. ಅಷ್ಟು ನಮ್ಮ ಕೈಲಿ ಆಗದೆ ಇರ್ತದೆ. ಬೇಕಾಗ್ಯದ ಸಮಾಧಾನ ಮಾಡ್ಲಿಕ್ಕೆ ಹತ್ತೀವಿ. ಪ್ರಪಂಚ ಅದು ಕೇವಲ ಪ್ರಪಂಚ ಕೇಲ आणि ಸುಖಿ झाला ऐसा न देखिला नाही. ಪ್ರಪಂಚ ಮಾಡಿದ ಮತ್ತು ಸುಖಿಯಾದ ಅನ್ನುವಂಥವನ್ನು ನಾನು ಈವರೆಗೂ ನೋಡಿಲ್ಲ, ಕೇಳಿಲ್ಲ. ನಿಜವಾಗಿಯೂ ನಮಗೆ ಬಹಳ ಸಂತೋಷ. ನರಗುಂದ
ಹಂಗೆ ಬರೋದು ಬಹಳ ನಮಗೆ ಕಲ್ಪನಾನ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಮುಂಚೆ ಬರ್ಬೋದು, ಬರಬೇಕು. ಅದೇನೋ ಆ ಪರಮಾತ್ಮನ ಸಂಕಲ್ಪ, ಇಚ್ಛಾ, ಅವಂದ ಪ್ರೇರಣೆ, ಅವಂದ ಕೃಪಾ, ಸದ್ಗುರುಗಳ ಕೃಪಾ. ನಮಗೆ ಯಾವುದೇ ಪರಿಸ್ಥಿತಿಯಲ್ಲಿನೂ ತಿಂಗಳಿಗೆ ಒಂದು ಸಲ ಇಲ್ಲಿ ಬಂದು ಹೋಗಬೇಕು. ಒಂದು ತಾಸಾದರೂ ಇಲ್ಲಿ, ಒಂದು ದಿವಸ ಆದರೂ ಮುಂಜಾನೆಯಿಂದ ಸಾಧಾರಣ ಮಧ್ಯಾಹ್ನ ನೈವೇದ್ಯ ಆಗೋ ತನಕ, ಸಂಜೆ ತನಕನೂ ಇರೋರು ಇರ್ತಾರೆ. ಇಲ್ಲಿ ಇದು ಆಗ್ತದೆ, ಅಲ್ಲಿ ಸೇವಾನೂ ಆಗ್ತದೆ ಅನ್ನೋ ದೃಷ್ಟಿಯಿಂದ. ಅರ್ಥಾತ್ ಏನು ಅಂದ್ರೆ, ನಾವು ಬರ್ತೀವಿ ನಾಳೆ ಬೆಳಿಗ್ಗೆ ಸಾಧಾರಣ 7:30 ಕಾಕಡಾರತಿ ಅದು ಆದ ಕೂಡಲೇ, ಪ್ರಾತಃ ಕಾಲ ಪೂಜೆ ಆದ ಕೂಡಲೇ ಜಪ ಶುರುವಾಗ್ತದೆ. ಒಂದು ತಾಸು ಜಪ ಮಾಡಿ ಆಮೇಲೆ ಹನುಮಾನ್ ಚಾಲೀಸ ಪಾಠ ಆಗ್ತದೆ. ಅದಾದಮೇಲೆ ಉಪಹಾರ ಆಗ್ತದೆ. ಆಮೇಲೆ ಮತ್ತೆ ಏನಾದರೂ ಸ್ವಲ್ಪ ಹೊತ್ತು ವೈಖರಿ ಜಪ ಆಗ್ತದೆ. ಸಾಧಾರಣ 11:30, 12ರಿಂದ 1-1:30 ತನಕನೂ ಪ್ರವಚನ ಆಗ್ತದೆ. ಅದಾದಮೇಲೆ ಮಹಾನೈವೇದ್ಯ, ಮಂಗಳಾರತಿ, ಮಹಾಪ್ರಸಾದ ಆಗ್ತದೆ. ಇಷ್ಟ ಮಾಡಿದರೂ ನಮಗೆಷ್ಟೋ ಸಮಾಧಾನ ಆಗ್ತದೆ. ಹೆಂಗಿರ್ತೀವಿ ಇದಕ್ಕೆ ನಾವು ಮಹಾರಾಷ್ಟ್ರದ ವಾರಿ ಅಂತ. ವಾರಿ ಅಂದ್ರೆ ಪ್ರತಿ ನಿರಂತರವಾಗಿ ಅಂತ. ವಾರಂ 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 ಅಂದ್ರೆ ಪುನಃ ಪುನಃ ಅಂತ. ಹಂಗೆ ತಿಂಗಳು ವಾರಿ ಹಾಕ್ಕೊಂಡಿವಿ, ಅನುಕೂಲ ಡೇಟ್ ನೋಡ್ಕೊಂಡು ಬರ್ತೀವಿ. ಸ್ವಲ್ಪ ಆದರೂ ಭಗವಂತನ ಸಾನ್ನಿಧ್ಯದಲ್ಲಿ ಜಪ ನಾಮಸ್ಮರಣೆ ಮಾಡ್ತೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ಅಲ್ಲಿ ಏನಾದರೂ ಸೇವಾ ಕಾರ್ಯ ನಡೀತದೆ. ಈ ಎಲ್ಲ ಕಾರ್ಯಗಳಲ್ಲಿ ನೀವೆಲ್ಲರೂ ಭಾಗವಹಿಸಿ ಪ್ರಪಂಚದೊಳಗಿಂದು ಈ ತಿಂಗಳದಾಗಿಂದು ಒಂದು ದಿವಸದೊಳಗಿಂದು ಒಂದು ಸ್ವಲ್ಪ ಸಮಯ ಆದರೂ ತೆಗೆದು ಮಹಾರಾಜರ ಸಾನ್ನಿಧ್ಯ, ಪಾದುಕ, ಅಭಿಷೇಕ ಆಗ್ತದೆ, ಪೂಜೆ ಆಗ್ತದೆ. ನೀವೆಲ್ಲರೂ ಬಂದು ನಾಳೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಮಹಾರಾಜರ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ನಾನು ಮಹಾರಾಜರ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದ್ರೆ, ಮಹಾರಾಜ್ ನಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಅನುಗ್ರಹಿಸಿರಿ ಮತ್ತು ನಮ್ಮ ಮನಸ್ಸನ್ನು ನಿಧಾನವಾಗಿ ಪ್ರಪಂಚದ ಈ ಆಕರ್ಷಣೆ, ಪ್ರಲೋಭನೆ ಮತ್ತು ಭ್ರಮೆ, ಮೋಹ, ಮಾಯ, ಆಸಕ್ತಿ ಇದರೊಳಗಿಂದ ತೆಗೆದು ಆ ಭಗವಂತನ ಭಕ್ತಿ, ನಾಮಸ್ಮರಣೆ ಹಾಗೂ ಸದ್ಗುರು ವಿಷಯದಲ್ಲಿರ್ತಕ್ಕಂಥ ಅನನ್ಯವಾಗಿರುವ ನಿಷ್ಠೆಯಲ್ಲಿ ತಮ್ಮನ್ನು ತೊಡಗಿಸಿ ನಮ್ಮ ಜನ್ಮ ಸಾರ್ಥಕ ಆಗೋದು. ಕಬೀರ ಜಬ್ ಹಮ್ ಪೈದಾ ಹುವೆ ಜಗ್ ಹಸೆ ಹಮ್ ರೋಯೆ, ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ್ ರೋಯೆ. ಇಂಥದ್ದೇನಾದರೂ ನನ್ನ ಜೀವನದಲ್ಲಿ ಆಗಲಿ ಅಂತ ತಿಳ್ಕೊಂಡು ಆ ಪರಮಾತ್ಮ ಹಾಗೂ ಸದ್ಗುರು ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಹೇಳಿ, ಈಗ ಪ್ರಸಾದ ಆಗ್ತದೆ. ಎಲ್ಲರೂ ಪ್ರಸಾದ ಮಾಡಬೇಕು. ಅದೇ ರೀತಿಯಾಗಿ ಇತ್ಲಾಗ ಆರತಿ, ಸೇಜಾರತಿನೂ ಆಗ್ತಿರ್ತದೆ. ಇವತ್ತು ಸ್ವಲ್ಪ ಬರಲಿಕ್ಕೂ ಲೇಟ್ ಥರ. ಮುಖ್ಯ ಕಾರಣ ಏನು ಅಂದ್ರೆ, ಇವತ್ತಲ್ಲಿ ಬನಶಂಕರಿ ಜಾತ್ರೆ ಇತ್ತು. ಪ್ರತಿ ವರ್ಷ ತೇರು ರಥೋತ್ಸವವನ್ನು ನಾವು ಪ್ರಾರಂಭ ಮಾಡಿದ ಬಳಿಕನೇ ರಥ ಶುರು ಆಗ್ತದಲ್ಲಿ. ಅವ್ರು 5 ಗಂಟೆ ಅಂದಿದ್ರು. ಆದರೆ ಅಲ್ಲೆಲ್ಲ ವ್ಯವಸ್ಥೆ ಮಾಡೋ ತನಕ ದೊಡ್ಡ ಮಾಲಿ ಹಾಕಿದ್ರು, ಅದಕೊಂಡು ಕ್ರೇನ್ ಅಂತ ತಂದು ಅದು ಮಾಲಿ ಎತ್ತಿ ನಾವು ಅಲ್ಲೇ ಕೂತಿದ್ವಿ. ಆಮೇಲೆ ಆ ಬನಶಂಕರಿನ ಕರ್ಕೊಂಡ್ಬಂದು ಅಲಂಕಾರ ಮಾಡಿ ರಥದಲ್ಲಿ ಕೂಡಿಸಿ, ಆಮೇಲೆ ನಮ್ಮನ್ನು ಅದ್ರ ಮೇಲೆ ಎತ್ತಿ ಕೂಡಿಸಿ ರಥದ ಮೇಲೆ ಅಲ್ಲಿ ಮತ್ತು ನಮ್ಮನ್ನು ಕೆಳಗಿಳಿಸಿ, ಆಮೇಲೆ ರಥ ಶುರುವಾದ್ವಾಗ ಮತ್ತು ದೇವಿ ದರ್ಶನ ಮಾಡಿಕೊಂಡು ಆಶ್ರಮಕ್ಕೆ ಬಂದು ಉಪಾಸನ ಮಾಡಿ ಬಿಡೋ ತನಕ ಸ್ವಲ್ಪ ತಡ ಆಯಿತು. ಅದು ಸಹಿತ ನಮ್ಗೆ ಎಷ್ಟೊತ್ತಿಗೆ ಬಂದರೂ ನಮ್ದು ಏನದ ಇದು ದಿನಚರಿ, ನಾವು ಇದನ್ನು ಹಾಜರಿ ಹಾಕೇ ಬಿಡ್ತೀವಿ. ಒಂದು ತಾಸು 1.5 ತಾಸಿಂದ ಪ್ರವಚನದ ಹಾಜರಿ ಹಾಕೇ ಬಿಡ್ತೀವಿ. ಯಾಕೆಂದ್ರೆ ಏನದ, ನಾಳೆ ಮಧ್ಯಾಹ್ನ ತನಕ ಸಮಯ ಹಂಗೆ ಕೂಡ್ತಿದ್ರೆ 12 ಹೊಡೆಸ್ತೀವಿ. ಅದ್ರಾಗ ಏನು ಇದೂ ಇಲ್ಲ. ಅದನ್ನು ಪಾರ್ಲಿಮೆಂಟರಿ ಆಗಬಾರ್ದು. ಅದರಿಂದೆಲ್ಲರೂ ಈ ಪ್ರಸಾದ ಮಾಡಿರಿ. ಮತ್ತು ನಾಳೆ ಬೆಳಿಗ್ಗೆ ಎಲ್ಲರೂ ಇದೇ ರೀತಿಯಾಗಿ ನಾವೆಲ್ಲರೂ ಸೇರೋಣ, ನಾಮಸ್ಮರಣೆಗೂ ಕೂಡೋಣ. ಅಲ್ಲಿ ಸೇವಾ ಮಾಡಲಿಕ್ಕೆ ದೈಹಿಕವಾಗಿ ಶಕ್ಯ ಇದ್ದವ್ರಲ್ಲಿ ಸೇವಾ ಮಾಡಲಿಕ್ಕೂ ಸೇವಾದಲ್ಲೂ ಭಾಗವಹಿಸ್ಬೋದು. ಈ ರೀತಿಯಾಗಿ ಮುಂದಿನ ತಿಂಗಳದ್ದೇನದನ್ನು ನಾಳೆ ನಾವು ಹೋಗುವ ಮುಂದಿನ ತಿಂಗಳ ತಾರೀಖನ್ನು ಸಹಿತ ಹೇಳಿ ಹೋಗ್ತೀವಿ. ಆ ಭಗವಂತನ ಅನುಗ್ರಹದಿಂದ ಇದು ನಿರಂತರವಾಗಿ ನಡೀಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ.